ಹ್ಮ್. ಹ. ಗುಡ್ ಮಾರ್ನಿಂಗ್ ಸರ್. ಎಲ್ರಿಗೂ ನಮಸ್ಕಾರ. ಈ ಕೊನೆಯ ವಾರದಲ್ಲಿ ನಾವು 3 ಟಾಪಿಕ್ ಮೇಲೆ ಕ್ಲಾಸ್ಗಳನ್ನ ಅಪ್ಲೋಡ್ ಮಾಡಿದ್ವಿ. ಸೊ ಅದರಲ್ಲಿ ಮ್ಯಾಟರ್ಸ್ ಅಂಡ್ ಇಟ್ಸ್ ಕ್ಲಾಸಿಫಿಕೇಶನ್ 2 ಕ್ಲಾಸು, ಮತ್ತೆ ನಂಬರ್ ಸಿಸ್ಟಮ್ ಮೇಲೆ 2 ಕ್ಲಾಸು, ಮತ್ತೆ ಸೆಲ್ಸ್ ಅಂಡ್ ಟಿಶ್ಯೂಸ್ ಮೇಲೆ 3 ಕ್ಲಾಸ್ ಅಪ್ಲೋಡ್ ಮಾಡಿದ್ವಿ. ನೀವು ಸುಮಾರು ಜನ ಕ್ಲಾಸಸ್ಗಳನ್ನ ನೋಡಿ ಅದರಲ್ಲಿ ಏನೇನು ಡೌಟ್ಸ್ ಇದೆ ಅಂತ ನಮಗೆ ಗೂಗಲ್ ಫಾರ್ಮಲ್ಲಿ ಕಳಿಸಿದ್ದೀರಾ. ಅದಕ್ಕಿಂತ ಮುಂಚೆ ಕೆಲವು ಜನರಲ್ ಡೌಟ್ಸ್ ಇದೆ. ನಾವು ಸಬ್ಜೆಕ್ಟಲ್ಲಿ ಏನು ಡೌಟ್ಸ್ ಕಳಿಸಿದ್ದೀರಾ ಅದು ಬಿಟ್ಟು ಒಂದಷ್ಟು ಕಾಮನ್ ಆಗಿ ಎಲ್ಲರೂ ಕೇಳಿರೋ ಜನರಲ್ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಿ, ಅದಾದಮೇಲೆ ನಾವು ಟಾಪಿಕ್ ವೈಸು ನಿಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡ್ತೀವಿ. ಈ ಜನರಲ್ ಡೌಟ್ಸು ನಮ್ಗೆ ಏನೇನು ಬಂದಿತ್ತು ಲಾಸ್ಟ್ ಕ್ಲಾಸಲ್ಲಿ ಅಂತಂದರೆ, ಗೂಗಲ್ ಫಾರ್ಮಲ್ಲಿ ನೀವು ಕಳಿಸಿರೋದ್ರಲ್ಲಿ ಒಂದು, ಈ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ, ಕ್ವಶನ್ಸ್ ಯಾವ್ಯಾವ ಥರ ಬರುತ್ತೆ ಅಂತ ನೀವು ಪ್ರಶ್ನೆಗಳು ಕೇಳಿದ್ರಿ ಕೆಲವರು. ಸೊ ನಾವು ಆಲ್ರೆಡಿ ನಿಮಗೆ ಮೊದಲನೇದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ, ಅನ್ವೇಷಣೆ ಯೂಟ್ಯೂಬ್ ಚಾನಲಲ್ಲೇ ಮೊದಲನೇದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಆ ವಿಡಿಯೋದಲ್ಲಿ ನಿಮಗೆ ಸಿಲೆಬಸ್ ಏನೇನಿರುತ್ತೆ ಮತ್ತೆ ಎಕ್ಸಾಮ್ ಪ್ಯಾಟ್ರನ್ ಏನಿರುತ್ತೆ ಎಲ್ಲನೂ ಅದರಲ್ಲಿ ಡೀಟೇಲ್ಡ್ ಆಗಿ ಇದೆ ಹೇಳಿದ್ದಾರೆ. ಸೊ ನೀವು ಒಂದ್ಸತಿ ಮತ್ತೆ ಅದು 7 ನಿಮಿಷದ ಒಂದು ವಿಡಿಯೋ ಇದೆ, ಆ ವಿಡಿಯೋಗೆ ಹೋದ್ರೆ ನೀವು ಮತ್ತೆ ಡೀಟೇಲ್ಡ್ ಆಗಿ ನಿಮಗೆ ಸಿಲೆಬಸ್ ಏನು ಮತ್ತೆ ಎಕ್ಸಾಮ್ ಪ್ಯಾಟ್ರನ್ ಏನು ಅಂತ ಗೊತ್ತಾಗುತ್ತೆ. ಸೊ ಒಂದ್ಸತಿ ಚೆಕ್ ಮಾಡಿ ನೀವು. ನಂತರ ಎಕ್ಸಾಮ್ ಅಪ್ಲಿಕೇಶನ್ ಪ್ರೋಸೆಸ್ ಬಗ್ಗೆ ಕೇಳಿದ್ರಿ. ಆ ಎಕ್ಸಾಮ್ ಅಪ್ಲಿಕೇಶನ್ ಪ್ರೋಸೆಸ್ ಬಗ್ಗೆನೂ ಕೂಡ ಅದೇ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಹಂಗಾಗಿ ನೀವು ಮತ್ತೆ ಆ ಯೂಟ್ಯೂಬ್ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಅದ್ರಲ್ಲಿ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಆ ನಂತರ ಇನ್ನೊಂದು ಕಾಮನ್ ಡೌಟ್ ಎಲ್ರಿಗೂ ಕೇಳಿದ್ದೇನು ಅಂತಂದ್ರೆ, ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದಂತ. ಆಲ್ಮೋಸ್ಟ್ ಎಲ್ಲಾ ಕ್ಲಾಸ್ಗಳು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಬಟ್ ಟರ್ಮಿನಾಲಜೀಸ್ಗಳನ್ನ ಇನ್ನ ನಾವು ಮುಂದೆ ಮಾಡೋ ವಿಡಿಯೋಗಳನ್ನ ಅದರಲ್ಲಿ ನಿಮ್ಗೆ ಯಾವ್ಯಾವ ಟರ್ಮಿನಾಲಜೀಸ್ಗಳಿರುತ್ತೆ ಅವನ್ನ ಆದಷ್ಟು ಕನ್ನಡದಲ್ಲಿ ನಾವು ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಇದ್ರ ಜೊತೆಗೆ ಈಗ ಮ್ಯಾಟರ್ಸ್ ಅಂಡ್ ಇಟ್ಸ್ ಕ್ಲಾಸಿಫಿಕೇಶನ್, ಸೊ ಇದನ್ನ ಪುನೀತ್ ರಾಜ್ ಅವರು ಕ್ಲಾಸ್ ಮಾಡಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ಡೌಟ್ಸ್ಗಳಿದ್ರೆ ನೀವು ಗೂಗಲ್ ಫಾರ್ಮ್ ಶೇರ್ ಮಾಡಿ ಅಂತ ಹೇಳಿದಾಗ ಸುಮಾರು ಡೌಟ್ಸ್ಗಳು ಬಂದಿತ್ತು. ಮೊದಲು ಈಗ ನೀವು ಗೂಗಲ್ ಫಾರ್ಮಲ್ಲಿ ಕೇಳಿದ ಡೌಟ್ಗಳನ್ನ ಕ್ಲಿಯರ್ ಮಾಡ್ತೀನಿ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಯಾರಿಗಾದ್ರೂ ಮ್ಯಾಟರ್ಸ್ ಅಂಡ್ ಇಟ್ಸ್ ಕ್ಲಾಸಿಫಿಕೇಶನ್ ಅಲ್ಲಿ ಡೌಟ್ ಇತ್ತು ಅಂತಂದ್ರೆ ಅದನ್ನ ನೀವು ಕೇಳ್ಬೋದು, ಅದನ್ನ ನಾವಿಲ್ಲಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಈಗ ನಾವು ಲಾಸ್ಟ್ ವೀಕ್ ಏನೇನು ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಅಂತ ಒಂದ್ಸತಿ ಕ್ವಿಕ್ ಆಗಿ ರಿವೈಸ್ ಮಾಡ್ತೀವಿ. ಸೊ ಅದನ್ನೊಂದ್ಸತಿ ನೋಡಿ. ಮೊದಲನೇ ಕೆಮಿಸ್ಟ್ರಿ ಅಂದ್ರೆ ಏನು ಅಂತ ನಾವು ಚರ್ಚೆ ಮಾಡಿದ್ವಿ. ನಂತರ ಮ್ಯಾಟರ್ ಅಂದ್ರೆ ಏನು, ಮ್ಯಾಟರ್ ಅಂದ್ರೆ ಏನು, ಅದು ಮ್ಯಾಟರ್ನ ನಾವು ಕ್ಲಾಸಿಫೈ ಏನಕ್ಕೆ ಮಾಡಬೇಕು, ವೈ ಡು ವಿ ಕ್ಲಾಸಿಫೈ ಮ್ಯಾಟರ್ ಅನ್ನೋದನ್ನ ನೋಡಿದ್ವಿ. ಅದಾದ್ಮೇಲೆ ಸ್ಟೇಟ್ಸ್ ಆಫ್ ಮ್ಯಾಟರ್, ಮ್ಯಾಟರ್ ಯಾವ್ಯಾವ ಸ್ಥಿತಿಲಿರುತ್ತೆ, ದ್ರವ್ಯ ಯಾವ್ಯಾವ ಸ್ಥಿತಿಲಿರುತ್ತೆ ಅಂತ ನಾವು ನೋಡಿದ್ವಿ. ನೆಕ್ಸ್ಟು ಅದನ್ನ ಮತ್ತೆ ಒಂದೊಂದಾಗಿ ಡೀಟೇಲ್ ಆಗಿ ಚರ್ಚೆ ಮಾಡಿದ್ವಿ. ಆ ನಂತರ ನಮಗೆ ಕ್ಲಾಸಿಕ್ ಆಗಿ 3 ಮೈನ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಬರುತ್ತೆ, ಒಂದು ಸಾಲಿಡ್, ಲಿಕ್ವಿಡ್, ಗ್ಯಾಸು ಅಂಡ್ ದೆನ್ ಪ್ಲಾಸ್ಮಾ. ಅದ್ರ ಜೊತೆಗೆ ಕೆಲವು ಅದರ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಇದೆ, ಇದ್ರ ಬಗ್ಗೆನೂ ನಾವು ಚರ್ಚೆ ಮಾಡಿದ್ವಿ. ನೆಕ್ಸ್ಟು ಇಂಟರ್ ಕನ್ವರ್ಷನ್ ಆಫ್ 3 ಸ್ಟೇಟ್ಸ್ ಆಫ್ ಮ್ಯಾಟರ್. ಈ ಮ್ಯಾಟರ್ಗಳು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬದಲಾಗುತ್ತೆ. ಸೊ ಇದನ್ನ ಚೇಂಜ್ ಆಫ್ ಫೇಸ್ ಅಂತಾನೂ ಕರೀತಾರೆ, ಅಥವಾ ಇಂಟರ್ ಕನ್ವರ್ಷನ್ ಆಫ್ ದ 3 ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತಾನೂ ನಾವು ಕರಿತೀವಿ. ಸೊ ಇದನ್ನ ಕೂಡ ನಾವು ಚರ್ಚೆ ಮಾಡಿದ್ವಿ. ಸೊ ಇದ್ರ ಬಗ್ಗೆನೂ ನಾವು ಇವತ್ತೇನಾದ್ರು ಡೌಟ್ಸ್ ಇದೆ ನಾವು ಚರ್ಚೆ ಮಾಡೋಣ. ಮತ್ತೆ ನೆಕ್ಸ್ಟ್, ವಾಟ್ ಈಸ್ ಮ್ಯಾಟರ್ ಮೇಡ್ ಆಫ್, ಈ ಮ್ಯಾಟರ್ ಯಾವುದರಿಂದ ಆಗಿರುತ್ತೆ ಅನ್ನೋದನ್ನ ನಾವು ಚರ್ಚೆ ಮಾಡಿದ್ವಿ. ಅದರಲ್ಲಿ ನಾವು ಬಂದಾಗ ಸೊ ಆಟಮ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ನೆಕ್ಸ್ಟ್ ಅದಕ್ಕೆ ಉದಾಹರಣೆಗಳನ್ನ ನಾವು ಚರ್ಚೆ ಮಾಡಿದ್ವಿ. ಮಾಲಿಕ್ಯೂಲ್ ಅಂತಂದ್ರೆ ಏನು, ಸೊ ಮತ್ತೆ ಈ ಡಿಫ್ರೆನ್ಸ್ ಬಿಟ್ವೀನ್ ಆಟಮ್ ಅಂಡ್ ಮಾಲಿಕ್ಯೂಲ್, ಪರಮಾಣು ಮತ್ತು ಅಣುಗೆ ಏನು ವ್ಯತ್ಯಾಸ ಅನ್ನೋದನ್ನು ಕೂಡ ನಾವು ಇಲ್ಲಿ ಚರ್ಚೆ ಮಾಡಿದ್ವಿ. ಮುಂದುವರೆದು ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್ ಬೇಸ್ಡ್ ಆನ್ ದ ಕೆಮಿಕಲ್ ಕಾಂಪೋಸಿಷನ್ ಅಂತ ನೋಡೋದಾದ್ರೆ ನಾವು ಎಲಿಮೆಂಟ್ಸು, ಸೊ ಇಲ್ಲಿ ಕಾಂಪೌಂಡ್ಸು ಅಂಡ್ ದೆನ್ ಪೀರಿಯಾಡಿಕ್ ಟೇಬಲ್ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಮೆಟಲ್ಸ್ ಅಂಡ್ ನಾನ್ ಮೆಟಲ್, ಪೀರಿಯಾಡಿಕ್ ಟೇಬಲ್ ಅಂತ ಬಂದಾಗ ಮೆಟಲ್ಸ್ ಫಿಸಿಕಲ್ ಪ್ರಾಪರ್ಟೀಸ್ ಬಗ್ಗೆ ಚರ್ಚೆ ಮಾಡಿದ್ವಿ, ಫಿಸಿಕಲ್ ಪ್ರಾಪರ್ಟೀಸ್ ಅಂಡ್ ದೆನ್ ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆನೂ ಚರ್ಚೆ ಮಾಡಿದ್ವಿ. ಅಂಡ್ ದೆನ್ ನಾನ್ ಮೆಟಲ್ಸ್ ಫಿಸಿಕಲ್ ಪ್ರಾಪರ್ಟೀಸು, ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಅದ್ರ ಜೊತೆಗೆ ಮೆಟಲಾಯ್ಡ್ಸ್ ಅಂದ್ರೆ ಏನು, ಅಲ್ಲೋಟ್ರೋಪಿ ಅಂದ್ರೆ ಏನು ಅಂತ ಚರ್ಚೆ ಮಾಡಿದ್ವಿ. ದೆನ್ ಕಾಂಪೌಂಡ್ಸ್ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಸೊ ಕಾಂಪೌಂಡ್ ಅಂತಂದ್ರೆ ಏನು, ಅದಕ್ಕೆ ಎಕ್ಸಾಂಪಲ್ಸ್ ಏನು ಅಂತ ನಾವು ಚರ್ಚೆ ಮಾಡಿದ್ವಿ. ಜೊತೆಗೆ ಕಾಂಪೌಂಡ್ಸ್ ಮತ್ತೆ ಮಾಲಿಕ್ಯೂಲ್ಸ್ಗೂ ಏನು ವ್ಯತ್ಯಾಸ ಅನ್ನೋದನ್ನು ಕೂಡ ನಾವು ಲಾಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡಿದ್ವಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಮುಖ್ಯವಾಗಿ ಟೈಪ್ಸ್ ಆಫ್ ಕಾಂಪೌಂಡ್ಸ್ ಬೇಸ್ಡ್ ಆನ್ ಬಾಂಡ್ಸ್.
ಸೊ ನಾವು ಕಾಂಪೌಂಡ್ಸ್ನ ಬೇಸ್ಡ್ ಆನ್ ಟೈಪ್ ಆಫ್ ಬಾಂಡ್ ಯಾವ ಥರ ಕ್ಲಾಸಿಫೈ ಮಾಡ್ತೀವಿ ಅಂದರೆ ಎರಡು ಥರ ಮಾಡ್ತೀವಿ. ಒಂದು ಅಯಾನಿಕ್ ಕಾಂಪೌಂಡ್ಸ್, ಇನ್ನೊಂದು ಕೋವಲೆಂಟ್ ಕಾಂಪೌಂಡ್ಸ್ ಅಂತ. ಸೊ ಅದಾದ ನಂತರ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂತ ಬರುತ್ತೆ. ನಾವು ಸ್ಕೂಲ್ ಲೆವೆಲಲ್ಲಿ ನಾವು ಕಲಿಯಲ್ಲ, ಬಟ್ ಅದ್ರ ಬಗ್ಗೆನೂ ನಾವು ಲಾಸ್ಟ್ ವೀಕು ಚರ್ಚೆ ಮಾಡಿದ್ದೀವಿ. ನಾವು ಮುಂದುವರೆದ್ರೆ ಇದ್ರ ಬಗ್ಗೆ ಮತ್ತೆ ನಾವು ಡೀಟೇಲ್ ಆಗಿ ಅಯಾನಿಕ್ ಕಾಂಪೌಂಡ್ಸ್ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಕೋವಲೆಂಟ್ ಕಾಂಪೌಂಡ್ಸ್ ಅಂದರೆ ಏನು, ಅದಕ್ಕೆ ಉದಾಹರಣೆಗಳೇನು ಅನ್ನೋದು ವಿಡಿಯೋದಲ್ಲಿ ನೀವು ನೋಡಿದ್ರೆ ಈಗಾಗಲೇ. ಅದಾದಮೇಲೆ ಬೇಸ್ಡ್ ಆನ್ ದ ಪ್ರೆಸೆನ್ಸ್ ಆಫ್ ನೇಚರ್ ಆಫ್ ಕಾರ್ಬನ್ ಆಟಮ್, ಅದ್ರ ಮೇಲೆ ನಾವು ಈ ಕಾಂಪೌಂಡ್ಸ್ಗಳನ್ನ ಮತ್ತೆ ಎರಡು ಭಾಗವಾಗಿ ಡಿವೈಡ್ ಮಾಡ್ಬೋದು. ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಮತ್ತು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ. ಸೊ ಇದ್ರ ಬಗ್ಗೆನೂ ನೀವು ನೋಡಿದಿರಿ. ಅದಕ್ಕೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದರೆ ಏನು, ಅದಕ್ಕೆ ಎಕ್ಸಾಂಪಲ್ಸ್ಗಳೇನು ಅನ್ನೋದು ಕೂಡ ನಾವು ಲಾಸ್ಟ್ ಕ್ಲಾಸ್ಗಳಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಯಾರು ವಿಡಿಯೋ ನೋಡಿಲ್ಲ ಅಕಸ್ಮಾತ್ ಅವರು ಮತ್ತೆ ನಾವು ವಿಡಿಯೋಗಳು ನೋಡ್ಬೋದು. ಇದಾದ್ಮೇಲೆ ನಾವು ಈ ಮ್ಯಾಟರ್ನ ಕ್ಲಾಸಿಫೈ ಮಾಡಿದಾಗ ಪ್ಯೂರ್ ಸಬ್ಸ್ಟೆನ್ಸು ಮತ್ತು ಇಂಪ್ಯೂರ್ ಸಬ್ಸ್ಟೆನ್ಸ್ ಅಂತ ನಾವು ಅಲ್ಲಿಂದ ನೋಡಿದಾಗ, ಪ್ಯೂರ್ ಸಬ್ಸ್ಟೆನ್ಸಲ್ಲಿ ಎಲಿಮೆಂಟ್ಸು ಮತ್ತು ಕಾಂಪೌಂಡ್ಸ್ ನೋಡ್ತೀವಿ, ಇಂಪ್ಯೂರ್ ಸಬ್ಸ್ಟೆನ್ಸಲ್ಲಿ ಮಿಕ್ಸ್ಚರ್ ಅಂತ ನೋಡ್ತೀವಿ. ಸೊ ಹಾಗಾಗಿ ಮಿಕ್ಸ್ಚರ್ ಬಗ್ಗೆನೂ ನಾವು ಸ್ಟಡಿ ಮಾಡ್ತೀವಿ. ಜೊತೆಗೆ ಮಿಕ್ಸ್ಚರಲ್ಲಿ ನಾವು ಮತ್ತೆ ಟೈಪ್ಸನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಟೈಪ್ಸ್ ಆಫ್ ಮಿಕ್ಸ್ಚರ್ ಅಂತ ಬಂದಾಗ ಒಂದು ಹೋಮೋಜಿನಿಯಸ್ ಮಿಕ್ಸ್ಚರ್, ಇನ್ನೊಂದು ಹೆಟೆರೋಜಿನಿಯಸ್ ಮಿಕ್ಸ್ಚರ್. ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತಾನೆ ಸಮರೂಪ ಮಿಶ್ರಣ, ಹೆಟೆರೋಜಿನಿಯಸ್ ಮಿಕ್ಸ್ಚರ್ ಸಮರೂಪವಲ್ಲದ ಮಿಶ್ರಣ ಅಥವಾ ಅಸಮರೂಪ ಮಿಶ್ರಣ ಅಂತಲೂ ಕರಿಬೋದು ನಾವು. ಸೊ ಅದಕ್ಕೆ ನಾವು ಮೀನಿಂಗ್ ಏನು ಮತ್ತೆ ಉದಾಹರಣೆಗಳನ್ನ ಒಂದಷ್ಟು ನಾವು ಚರ್ಚೆ ಮಾಡಿದ್ವಿ ಹೋಮೋಜಿನಿಯಸ್ ಮತ್ತೆ ಹೆಟೆರೋಜಿನಿಯಸ್ ಮಿಕ್ಸ್ಚರ್ಗೆ. ಇದಾದ್ಮೇಲೆ ಸೊಲ್ಯೂಷನ್ ಅಂದ್ರೆ ಏನು, ದ ಕಾಂಪೊನೆಂಟ್ಸ್ ಆಫ್ ಸೊಲ್ಯೂಷನ್. ಸಾಲ್ಯೂಟ್ ಅಂದ್ರೆ ಏನು, ಸಾಲ್ವೆಂಟ್ ಅಂದ್ರೆ ಏನು. ಸಾಲ್ಯೂಟ್ ಅಂತಂದ್ರೆ ಏನಂದ್ರೆ ದ್ರಾವಕ, ದ್ರಾವ್ಯ. ಸಾಲ್ವೆಂಟ್ ಅಂದ್ರೆ ದ್ರಾವಕ, ಸೊಲ್ಯೂಷನ್ ಅಂದ್ರೆ ದ್ರಾವಣ. ಈ ಸೊಲ್ಯೂಷನ್ ಕೂಡ ಒಂದು ಹೋಮೋಜಿನಿಯಸ್ ಮಿಕ್ಸ್ಚರ್ಗೆ ಎಕ್ಸಾಂಪಲ್ ಅನ್ನು ಚರ್ಚೆ ಮಾಡಿದ್ವಿ. ಮತ್ತೆ ಅಲಾಯನ್, ಅಲಾಯ್ ಅಂದ್ರೆ ಮಿಶ್ರಲೋಹ ಅಂತ. ಈ ಮಿಶ್ರಲೋಹ ಅನ್ನೋದು ಕೂಡ ಒಂದು ಟೈಪ್ ಆಫ್ ಹೋಮೋಜಿನಿಯಸ್ ಸೊಲ್ಯೂಷನ್. ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಅದಾದ್ಮೇಲೆ ಅಲಾಯ್ಸ್ ಗುಣಗಳೇನು, ಒಂದಷ್ಟು ಉದಾಹರಣೆಗಳು, ಮತ್ತೆ ಎಲ್ಲೆಲ್ಲಿ ನಾವು ಈ ಅಲಾಯ್ಸ್ ಕಾಂಪೋಸಿಷನ್ ಏನೇನಿರುತ್ತೆ, ನಾವು ಡೈಲಿ ಲೈಫಲ್ಲಿ ಬಳಸೋಂಥ ಕೆಲವೊಂದು ಅಲಾಯ್ಸ್ಗಳನ್ನ ನಾವು ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ವಿ. ಮತ್ತೆ ಅದ್ರದ್ದು ಯೂಸಸ್ಸು ಕೂಡ ನಾವಲ್ಲಿ ಚರ್ಚೆ ಮಾಡಿದ್ವಿ. ಓಕೆ, ಸೊ ಈಗ ನಾವು ಕಾಮನ್ ಆಗಿ ಕೆಲವೊಂದು ಡೌಟ್ಗಳು ನೀವು ಗೂಗಲ್ ಫಾರ್ಮಲ್ಲಿ ಏನು ಶೇರ್ ಮಾಡಿದ್ರಿ ಅದನ್ನು ನಾನು ಚರ್ಚೆ ಮಾಡ್ತೀನಿ ಮೊದಲು ಒಂದೊಂದಾಗಿ. ಅದಾದಮೇಲೆ ನಿಮಗೆ ಏನು ಡೌಟ್ ಇದೆ ನೀವು ಆ್ಯಂಡ್ರೈಸ್ ಮಾಡಿ ನೀವು ಆ ಪ್ರಶ್ನೆಗಳನ್ನ ಕೇಳ್ಬೋದು, ಅದಕ್ಕೆ ನಾನು ಉತ್ತರ ಹಾಕ್ಕೊಡ್ತೀನಿ. ಸೊ ಮೊದಲನೇ ಪ್ರಶ್ನೆ ಏನು ಕೇಳಿದ್ರು ಅಂದರೆ ವೇರ್ ವಿ ಫೈಂಡ್ ಮ್ಯಾಟರ್ ಅನ್ನೋದು ಒಂದು ಪ್ರಶ್ನೆ ಕೇಳಿದರು. ಸೊ ನಾವು ಎಲ್ಲಿ ಮ್ಯಾಟ್ರು ನೋಡ್ತೀವಿ, ಎಲ್ಲಿ ಸಿಗುತ್ತೆ ನಮಗೆ ಅಂತ. ನಮ್ಮ ಸುತ್ತಮುತ್ತ ಇರೋದೆಲ್ಲ ಮ್ಯಾಟ್ರೆ, ನಮ್ಮ ದೇಹನೂ ಕೂಡ ಒಂದು ಮ್ಯಾಟ್ರೆ. ಸೊ ಹಾಗಾಗಿ ನಾವು ಈಗೇನು ನೋಡ್ತೀವಿ ಅಂತಂದ್ರೆ ನಮ್ಮ ಸುತ್ತಮುತ್ತ ಒಂದು ಮ್ಯಾಟರ್ ಅಂತ, ಇನ್ನೊಂದು ಎನರ್ಜಿ ಅಂತ ನೋಡ್ತೀವಿ. ಸೊ ನಮಗೆ ಮ್ಯಾಟರ್ ಡೆಫಿನಿಷನ್ ಅನ್ನೋದು ಕರೆಕ್ಟಾಗಿ ಗೊತ್ತಾದರೆ ಸೊ ನಾವು ವೇರ್ ವಿ ಫೈಂಡ್ ಮ್ಯಾಟರ್ ಅನ್ನೋ ಪ್ರಶ್ನೆಗೆ ಸುಲಭವಾಗಿ ಉತ್ತರ ಸಿಗುತ್ತೆ. ಮ್ಯಾಟರ್ ಅಂತಂದ್ರೆ ಏನು, ಎನಿಥಿಂಗ್ ವಿಚ್ ಆಸ್ ಮಾಸ್ ಅಂಡ್ ಆಕ್ಯುಪೈ ಸ್ಪೇಸ್. ಅಂದರೆ ಯಾವುದಕ್ಕೆ ಒಂದು ರಾಶಿ ಇರುತ್ತೋ ಮತ್ತೆ ಅದು ಜಾಗನ ಆಕ್ರಮಿಸ್ಕೊಳ್ಳುತ್ತೋ, ಅಂದರೆ ಅದಕ್ಕೊಂದು ರಾಶಿ ಇರುತ್ತೋ ಅದನ್ನು ನಾವು ಏನಂತ ಕರಿಬೋದು, ಮ್ಯಾಟರ್ ಅಂತ ಕರಿಬೋದು, ಅಥವಾ ಕನ್ನಡದಲ್ಲಿ ನಾವು ದ್ರವ್ಯ ಅಂತ ಕರಿಬೋದು. ಸೊ ಹಾಗಾಗಿ ನಮ್ಮ ಸುತ್ತಮುತ್ತ ಇರೋ ಎಲ್ಲ ವಸ್ತುಗಳು ನಮಗೆ ಕಣ್ಣಿಗೆ ಕಾಣೋ ವಸ್ತುಗಳೆಲ್ಲವೂ ಕೂಡ ಅಥವಾ ಕಣ್ಣಿಗೆ ಕಾಣದೇ ಇರೋ ಅಂಥವು ಕೂಡ ಕೆಲವು ನಾವು ಸೂಕ್ಷ್ಮ ಜೀವಿಗಳನ್ನ ಅಂತ ನೋಡ್ತೀವಿ, ಅದು ಕೂಡ ಮ್ಯಾಟ್ರಿಂದಲೇ ಆಗಿರುತ್ತೆ. ಅಥವಾ ಆಟಮ್ಸ್ ಲೆವೆಲ್ಗೆ ಇಳಿದು ನೋಡಿದ್ರು ಅದು ಕೂಡ ಮ್ಯಾಟ್ರೆ. ಸೊ ಹಾಗಾಗಿ ಮ್ಯಾಟರ್ ಇಸ್ ಎನಿಥಿಂಗ್ ವಿಚ್ ಆಕ್ಯುಪೈ ಸ್ಪೇಸ್ ಅಂಡ್ ವಿಚ್ ಆಸ್ ಮಾಸ್, ಅದನ್ನು ನಾವು ಮ್ಯಾಟರ್ ಅಂತ ಕರಿಬೋದು. ಹಂಗಾಗಿ ನಾವು ಸುತ್ತಮುತ್ತ ಈ ಮ್ಯಾಟ್ರನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಎರಡನೇ ಕ್ವಶನ್ ಕೇಳಿದ್ದು ಕಾಂಪೌಂಡ್ಸ್ ಆರ್ ಫಾರ್ಮ್ಡ್ ಫ್ರಮ್. ಈ ಕಾಂಪೌಂಡ್ಗಳು ಯಾವುದರಿಂದ ಆಗುತ್ತೆ ಅಂತ ಕೇಳಿದ್ರು. ಸೊ ಕಾಂಪೌಂಡ್ಗಳು ಯಾವುದರಿಂದ ಆಗುತ್ತೆ ಅಂತಂದ್ರೆ ಟೂ ಆರ್ ಮೋರ್ ಟೈಪ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಏನಾಗುತ್ತೆ ಅದೊಂದು ಫಿಕ್ಸ್ಡ್ ರೇಷಿಯಲಿ ಕಂಬೈಂಡ್ ಆಗಿ ನಮಗೆ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಈಗ ಉದಾಹರಣೆಗೆ ನೀವು NaCl ಅನ್ನೋದೊಂದು ಕಾಂಪೌಂಡ್, ಸೋಡಿಯಂ ಕ್ಲೋರೈಡ್. ಅಂದ್ರೆ ಇಲ್ಲಿ ಸೋಡಿಯಂ ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಆಗಿ ಸೋಡಿಯಂ ಕ್ಲೋರೈಡ್ ಆಗುತ್ತೆ. ಸೊ ಇದನ್ನ ನಾವು ಒಂದು ಕಾಂಪೌಂಡ್ ಅಂತ ಕರಿಬೋದು. ಅಥವಾ ಮೆಗ್ನೀಷಿಯಂ ಕಾರ್ಬೋನೇಟ್, ಇಲ್ಲಿ ನೋಡಿ 3 ಎಲಿಮೆಂಟು ಸೇರಿ ಒಂದು ಕಾರ್ಬೋನೇಟ್ MgCO3. ಸೊ ಮೆಗ್ನೀಷಿಯಂ ಒಂದು, ಕಾರ್ಬನ್ನು ಮತ್ತೆ ಆಕ್ಸಿಜನ್, 3 ಎಲಿಮೆಂಟ್ಗಳು ಸೇರಿ ಸೊ ಒಂದು ಕಾಂಪೌಂಡ್ ಆಗಿದೆ. ಮೊದಲನೇದ್ರಲ್ಲಿ ನೋಡಿದ್ರೆ NaCl. ಸೊ ಈ ಕಾಂಪೌಂಡ್ಗಳು ಯಾವುದರಿಂದ ಆಗುತ್ತೆ ಅಂದರೆ 2 ಆರ್ ಮೋರ್ ಡಿಫ್ರೆಂಟ್ ಎಲಿಮೆಂಟ್ಸ್ಗಳು ಒಂದು ಯಾವುದೋ ಒಂದು ಫಿಕ್ಸ್ಡ್ ರೇಷಿಯಲಿ ಕಂಬೈಂಡ್ ಆಗಿ ನಮಗೆ ಕಾಂಪೌಂಡ್. ಕಾಂಪೌಂಡ್ ಅಂದರೆ ಕನ್ನಡದಲ್ಲಿ ನಾವು ಸಂಯುಕ್ತಗಳು ಅಂತ ಕರಿತೀವಿ. ಸೊ ಎಲಿಮೆಂಟ್ಸ್ ಅಂದರೆ ಧಾತುಗಳು ಅಂತ ಕರಿತೀವಿ. ಸೊ 2 ಅಥವಾ 2ಕ್ಕಿಂತ ಹೆಚ್ಚಿನ ಧಾತುಗಳು ಯಾವುದೋ ಒಂದು ನಿರ್ದಿಷ್ಟ ಅನುಪಾತದಲ್ಲಿ ಅವು ಒಂದು ಕಂಬೈಂಡ್ ಆಗಿ ಸೊ ನಮಗೆ ಕಾಂಪೌಂಡ್ಗಳು ಅಥವಾ ಸಂಯುಕ್ತಗಳು ಉಂಟಾಗ್ತವೆ. ಸೊ ಅದಾದ್ಮೇಲೆ ನಿಮ್ಗೆ ಕೇಳಿದ್ರಿ ಏನಂತ ಕೇಳಿದೀನಿ ಅಂದರೆ ಟೈಪ್ಸ್ ಆಫ್ ಕಾಂಪೌಂಡ್ಸ್ ಅಂಡ್ ಬಾಂಡಿಂಗ್ ಬಗ್ಗೆ ಹೇಳಿ ಅಂತ.
ಎರಡು ತರ ಆಕ್ಚುಲಿ ನಾವು ಕಾಂಪೌಂಡ್ಸ್ಗಳನ್ನ ನೋಡ್ತೀವಿ ಬೇಸ್ಡ್ ಆನ್ ಬಾಂಡಿಂಗ್. ಎರಡು ಬಾಂಡಿಂಗ್ ಯಾವ್ಯಾವುದಪ್ಪ ಅಂದ್ರೆ, ಒಂದು ಅಯಾನಿಕ್ ಬಾಂಡಿಂಗ್ ಅಂತ ಕರಿತೀವಿ, ಇನ್ನೊಂದು ಕೋವಲೆಂಟ್ ಬಾಂಡಿಂಗ್ ಅಂತ ಕರಿತೀವಿ. ಏನಪ್ಪ ಅಯಾನಿಕ್ ಬಾಂಡಿಂಗ್ ಅಂದ್ರೆ ಏನು, ಕೋವಲೆಂಟ್ ಬಾಂಡಿಂಗ್ ಅಂತಂದ್ರೆ ಏನು ಅಂದ್ರೆ, ಉದಾಹರಣೆ ಕೊಡೋದಾದ್ರೆ ಈ ಅಯಾನಿಕ್ ಬಾಂಡಿಂಗ್ ಇದನ್ನ ನಾವು ಕನ್ನಡದಲ್ಲೂ ಕೂಡ ಅಯಾನಿಕ್ ಬಾಂಡ್ ಅಂತಾನೆ ಕರೀತಾರೆ, ಅಥವಾ ಎಲೆಕ್ಟ್ರೋ ವೇಲೆಂಟ್ ಬಾಂಡ್, ಅಯಾನಿಕ್ ಬಂಧ, ಕನ್ನಡದಲ್ಲೂ ಅಯಾನ್ಸ್ಗೆ ಅಯಾನುಗಳು ಅಂತಾನೆ ಕರೀತಾರೆ, ಅಯಾನಿಕ್ ಬಂಧ ಅಂತ ಕರಿಬೋದು. ಬಾಂಡಿಂಗ್ ಅಂದ್ರೆ ಬಂಧ ಅಂತ. ಸೊ ಇನ್ನೊಂದು ಕೋವಲೆಂಟ್ ಬಾಂಡಿಂಗ್ ಅಂತ ಕರಿತೀವಿ, ಅದಕ್ಕೆ ಸಹವೇಲೆನ್ಸಿ ಬಂಧ ಅಂತ ಹೆಸರು, ಕೋವೆಲೆಂಟ್ ಬಾಂಡಿಂಗ್. ಸಹವೇಲೆನ್ಸಿ ಬಂಧ. ಏನ್ ಡಿಫ್ರೆನ್ಸ್ ಎರಡಕ್ಕೂ, ಅಯಾನಿಕ್ ಬಾಂಡಿಂಗು ಕೋವಲೆಂಟ್? ಯಾವುದೇ ಒಂದು ಕಾಂಪೌಂಡ್ ಫಾರ್ಮ್ ಆಗಬೇಕು ಅಂತಂದ್ರೆ, ಸೊ ಇನ್ನು ನಾವು ಕಾಂಪೌಂಡ್ಸ್ನ ಎರಡು ತರ ಬೇರೆ ತರ ಆರ್ಗ್ಯಾನಿಕ್ ಅಂಡ್ ಇನ್ಆರ್ಗ್ಯಾನಿಕ್ ಅಂತ ಭಾಗ ಮಾಡ್ತೀವಿ. ಬಟ್ ಬೇಸ್ಡ್ ಆನ್ ನಾವು ಬಾಂಡಿಂಗ್, ನಾವು ಕಾಂಪೌಂಡ್ಸ್ನ ನಾವು ಎರಡು ತರ ನಾವು ನೋಡ್ತೀವಿ. ಒಂದು ಅಯಾನಿಕ್ ಬಾಂಡಿಂಗ್ ಇಂದ ಆದಂತ ಕಾಂಪೌಂಡ್ಸ್ಗಳನ್ನ ಅಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಕೋವೆಲೆಂಟ್ ಬಾಂಡಿಂಗ್ ಇಂದ ಆದಂತ ಕಾಂಪೌಂಡ್ಸ್ನ ಕೋವೆಲೆಂಟ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಈಗ ಉದಾಹರಣೆಗೆ ತಗೊಳ್ಳೋದಾದ್ರೆ, ಅಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ಅಥವಾ ಅಯಾನಿಕ್ ಬಾಂಡಿಂಗ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಎಲೆಕ್ಟ್ರಾನ್ಸ್ಗಳು ಒಂದಕ್ಕೊಂದು ಎಕ್ಸ್ಚೇಂಜ್ ಆಗುತ್ತೆ. ಉದಾಹರಣೆಗೆ ಯಾವುದೋ ಒಂದು ಎಲಿಮೆಂಟ್ ಹತ್ರ, ಸೊ ಆ ಆಟಮ್ ಅಲ್ಲಿ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಆ ಎಲೆಕ್ಟ್ರಾನ್ಸ್ನ ಅದು ಯಾರಿಗೋ ಕೊಡೋಕೆ ರೆಡಿ ಇರುತ್ತೆ, ಅಥವಾ ಕಳ್ಕೊಳ್ಳೋಕೆ ರೆಡಿ ಇರುತ್ತೆ. ಅಥವಾ ಇನ್ನೊಂದು ಯಾವುದೋ ಒಂದು ಆಟಮ್ ಅಲ್ಲಿ ಅದಕ್ಕೆ ಎಲೆಕ್ಟ್ರಾನ್ಸ್ ಕೊರತೆ ಇರುತ್ತೆ, ಅದು ಎಲೆಕ್ಟ್ರಾನ್ ನನಗೆ ಬೇಕು ಅಂತ ರೆಡಿ ಇರುತ್ತೆ, ಅದು ಅಕ್ಸೆಪ್ಟ್ ಮಾಡಕ್ ರೆಡಿ ಇರುತ್ತೆ. ಸೊ ಅಂತ ಟೈಮಲ್ಲಿ ಈ ಅಯಾನಿಕ್ ಬಾಂಡಿಂಗ್ ಆಗುತ್ತೆ. ಈಗ ಉದಾಹರಣೆಗೆ ಈ ಸೋಡಿಯಂದು ನಾವು ವೇಲೆನ್ಸಿ ನೋಡೋದಾದ್ರೆ, ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ. ಹಾಗಾಗಿ ಸೊ ನಾವು ಸೋಡಿಯಂನ ಅಯಾನ್, ಅದು ಒಂದು ಎಲೆಕ್ಟ್ರಾನ್ ಏನಾದ್ರು ಕಳ್ಕೊಂಡ್ರೆ, ಸೊ ಅದನ್ನ ನಾವು Na1+ ಅಂತ ಬರೀತೀವಿ, ಸೋಡಿಯಂ ಅಯಾನ್ ಅಂತ. ಸೊ ಇದು ಒಂದು ಎಲೆಕ್ಟ್ರಾನ್ ಕಳ್ಕೊಳಕ್ ರೆಡಿ ಇರುತ್ತೆ, ಕಳ್ಕೊಂಡ್ರೆ ಇದು Na+ ಆಗುತ್ತೆ, 1+ ಆಗುತ್ತೆ. ಈ ಕ್ಲೋರಿನ್ನು ತನ್ನ ಹತ್ರ 17 ಎಲೆಕ್ಟ್ರಾನ್ ಇರುತ್ತೆ, ಒಂದು ಎಲೆಕ್ಟ್ರಾನ್ ಅದೇನಾದ್ರು ರಿಸೀವ್ ಮಾಡ್ಕೊಂಡ್ರೆ ಅದು 1- ಆಗುತ್ತೆ. ಅಂದ್ರೆ ಸೋಡಿಯಂ ಹತ್ರ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇದೆ, ಕ್ಲೋರಿನ್ಗೆ ಒಂದು ಎಲೆಕ್ಟ್ರಾನ್ ಬೇಕಿದೆ. ಸೊ ಈಗ ಏನಾಗುತ್ತೆ, ಇವೆರಡೂ ಕಂಬೈಂಡ್ ಆಗಿ ನಮಗೆ NaCl ಅನ್ನೋದು ಒಂದು ಕಾಂಪೌಂಡ್ ಉತ್ಪತ್ತಿ ಆಗುತ್ತೆ. ನೀವು ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಏನು ಅಂತಂದ್ರೆ, ಸೋಡಿಯಂ ಹತ್ರ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇತ್ತು, ಕ್ಲೋರಿನ್ಗೆ ಒಂದು ಎಕ್ಸ್ಟ್ರಾ ಲಾಸ್ಟ್ ಶೆಲ್ಲಲ್ಲಿ 7 ಎಲೆಕ್ಟ್ರಾನ್ ಇತ್ತು, ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಬೇಕು ಅದಕ್ಕೆ, ಅದು ಇಲ್ಲಿಗೆ ಬಂತು. ಸೊ ಹಂಗಾಗಿ ಇವೆರಡೂ ಸೇರಿ ಬಾಂಡ್ ಆಗಿ ನಮಗೆ ಅಯಾನಿಕ್ ಬಾಂಡ್ ಆಗಿ ಸೋಡಿಯಂ ಕ್ಲೋರೈಡ್ ಅನ್ನೋದು ಒಂದು ಕಾಂಪೌಂಡ್ ಸಿಕ್ತು. ಸೊ ಇದೇ ತರ ಯೂಶುವಲಿ ಈ ಅಯಾನಿಕ್ ಬಾಂಡಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಎಲೆಕ್ಟ್ರೋ ಪಾಸಿಟಿವ್ ಇರುತ್ತೆ ಲೈಕ್ ಸೋಡಿಯಂ, ಇನ್ನೊಂದು ಎಲೆಕ್ಟ್ರೋ ನೆಗೆಟಿವ್ ಇರುತ್ತೆ. ಇಟ್ಸ್ ವೆರಿ ಸಿಂಪಲ್. ಎಲೆಕ್ಟ್ರೋ ಪಾಸಿಟಿವ್ ಅಂತಂದ್ರೆ ಯಾವುದು ಎಲೆಕ್ಟ್ರಾನ್ ಅನ್ನ ಕಳ್ಕೊಳ್ಳುತ್ತೋ ಅಥವಾ ಯಾವುದು ಎಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡುತ್ತೋ ಅದು ಎಲೆಕ್ಟ್ರೋ ಪಾಸಿಟಿವ್ ಆಗುತ್ತೆ. ಯಾವುದು ಎಲೆಕ್ಟ್ರಾನ್ ಅನ್ನ ಪಡ್ಕೊಳ್ಳುತ್ತೋ ಸೊ ಅದು ಎಲೆಕ್ಟ್ರೋ ನೆಗೆಟಿವ್ ಆಗುತ್ತೆ. ಯೂಶುವಲಿ ಎಲೆಕ್ಟ್ರೋ ಪಾಸಿಟಿವ್ ಅಂದ್ರೆ ಮೆಟಲ್ಸ್ಗಳೆಲ್ಲವೂ ಎಲೆಕ್ಟ್ರೋ ಪಾಸಿಟಿವ್, ನಾನ್ ಮೆಟಲ್ಸ್ ಎಲ್ಲ ಎಲೆಕ್ಟ್ರೋ ನೆಗೆಟಿವ್ ಆಗಿರುತ್ತೆ. ಹಾಗಾಗಿ ನಾವು ಅಯಾನಿಕ್ ಬಾಂಡಿಂಗ್ ಅಂತ ನೋಡಿದಾಗ ಅಲ್ಲಿ ಮೆಟಲ್ಸ್ಗಳು ಮತ್ತೆ ನಾನ್ ಮೆಟಲ್ಸ್ಗಳು ಕಂಬೈಂಡ್ ಆಗಿ ನಮಗೆ ಒಂದು ಕಾಂಪೌಂಡ್ ಉತ್ಪತ್ತಿ ಆಗಿರುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರೋದು ಅಯಾನಿಕ್ ಬಾಂಡಿಂಗ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಎಲೆಕ್ಟ್ರಾನ್ಸ್ಗಳು ಏನಾಗುತ್ತೆ, ಒಂದು ಕೊಡುತ್ತೆ ಇನ್ನೊಂದು ತಗೊಳುತ್ತೆ, ಈ ಎಕ್ಸ್ಚೇಂಜ್ ಆಗುತ್ತೆ ಎಲೆಕ್ಟ್ರಾನ್ಸ್ಗಳು. ಸೊ ಇದನ್ನ ನಾವು ಅಯಾನಿಕ್ ಬಾಂಡಿಂಗ್ ಅಂತ ಕರಿತೀವಿ. ಇದಕ್ಕೆ ಸುಮಾರು ಉದಾಹರಣೆಗಳು ನಾವು ಬೇರೆದು ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಮೆಗ್ನೀಷಿಯಂ ತಗೋಣ. ಮೆಗ್ನೀಷಿಯಂ ಅಲ್ಲಿ ನಮಗೆ ಫಾರ್ಮುಲಾ ಏನ್ ಬರುತ್ತೆ ಅಂದ್ರೆ, MgCl ಬರಲ್ಲ, MgCl2 ಅಂತ ಬರೀತೀವಿ, ಮೆಗ್ನೀಷಿಯಂ ಕ್ಲೋರೈಡ್. ಏನಕ್ಕೆ ಅಂದ್ರೆ, ಮೆಗ್ನೀಷಿಯಂ ಹತ್ರ 2 ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇರುತ್ತೆ ಔಟರ್ ಮೋಸ್ಟ್ ಶೆಲ್, ಫ್ರೀ ಎಲೆಕ್ಟ್ರಾನ್ಸ್, ವೇಲೆನ್ಸ್ ಎಲೆಕ್ಟ್ರಾನ್ಸ್. ಅದು 2 ಎಲೆಕ್ಟ್ರಾನ್ನ ಅಕಸ್ಮಾತ್ ಕಳ್ಕೊಂಡ್ರೆ ಕ್ಲೋರಿನ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕು, ಒಂದೇ ಎಲೆಕ್ಟ್ರಾನ್ ಬೇಕಾಗಿರೋದು. ಸೊ ಅವಾಗ ಏನಾಗುತ್ತೆ, ಅದು 2 ಕ್ಲೋರಿನ್ಗೆ ಒಂದೊಂದು ಎಲೆಕ್ಟ್ರಾನ್ನ ಕೊಡೋ ಅಷ್ಟು ಅದರ ಹತ್ರ ಎಲೆಕ್ಟ್ರಾನ್ ಇರುತ್ತೆ ಮೆಗ್ನೀಷಿಯಂಗೆ. ಹಾಗಾಗಿ ಒಂದು ಮೆಗ್ನೀಷಿಯಮ್ಮು 2 ಕ್ಲೋರಿನ್ ಆಟಮ್ಸ್ ಜೊತೆಗೆ ರಿಯಾಕ್ಟ್ ಆಗಿ ಇಟ್ ಬಿಕಮ್ ಮೆಗ್ನೀಷಿಯಂ ಕ್ಲೋರೈಡ್. ಸೊ ಈ ತರ ನಾವು ಒಂದು ಮೆಟಲ್ ಮತ್ತೆ ಒಂದು ನಾನ್ ಮೆಟಲ್ ಮಧ್ಯೆ ಅಯಾನಿಕ್ ಬಾಂಡ್ ಆಗಿ ಅಯಾನಿಕ್ ಕಾಂಪೌಂಡ್ಸ್ಗಳು ಫಾರ್ಮ್ ಆಗೋದು ನಾವು ನೋಡ್ಬೋದು. ಇನ್ನು ಕೋವೆಲೆಂಟ್ ಬಾಂಡ್ ಅಂತ ಬಂದಾಗ ಇಲ್ಲಿ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಗಳು ಹಂಚಿಕೆ ಆಗುತ್ತೆ. ಈಗ ನೀವು ಅಯಾನಿಕ್ ಬಾಂಡ್ ಅಲ್ಲಿ ಏನಾಯ್ತು, ಎಲೆಕ್ಟ್ರಾನ್ಗಳು ಹಂಚಿಕೆ ಆಗಲಿಲ್ಲ, ಒಂದು ಯಾವುದೋ ಕಳ್ಕತ್ತು, ಇನ್ನೊಂದು ಯಾವುದೋ ಪಡ್ಕತ್ತು, ಒಂದು ಗೈನ್ ಎಲೆಕ್ಟ್ರಾನ್, ಇನ್ನೊಂದು ಲಾಸ್ ಎಲೆಕ್ಟ್ರಾನ್. ಬಟ್ ಇಲ್ಲಲ್ಲ ಹಂಗಲ್ಲ, ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್, ಎರಡೂ ಎಲೆಕ್ಟ್ರಾನ್ಗಳು ಶೇರ್ ಆಗಿ ನಮಗೆ ಇಲ್ಲಿ ಬಾಂಡ್ ಆಗೋದು, ಅದನ್ನ ಕೋವೆಲೆಂಟ್ ಬಾಂಡಿಂಗ್ ಅಂತ ಕರಿತೀವಿ. ಈಗ ಉದಾಹರಣೆಗೆ ನಮಗೆ ನೀರು ಹೆಂಗೆ ಉತ್ಪತ್ತಿ ಆಯ್ತು, ಈಗ ನೀರಿಗೆ ನಾವು ವಾಟರ್ H2O ಅಂತ ಬರಿತೀವಿ, 2 ಹೈಡ್ರೋಜನ್ ಆಟಮ್ ಇದೆ, 1 ಆಕ್ಸಿಜನ್ ಆಟಮ್ ಇದೆ. ಸೊ ಇದು ಕೋವೆಲೆಂಟ್ ಬಾಂಡ್ ಇಂದ ನಮಗೆ ಈ H2O
ಫಾರ್ಮ್ ಆಗಿರೋದು. ಇದು ಕೋವಲೆಂಟ್ ಕಾಂಪೌಂಡ್ಗೆ ನಾವು ಎಕ್ಸಾಂಪಲ್ ಕೊಡ್ಬೋದು. ಹೆಂಗಾಗುತ್ತೆ, ಈಗ ನಾವು ಆಕ್ಸಿಜನ್ ನೋಡೋದಾದ್ರೆ, ಈ ಸ್ಟ್ರಕ್ಚರ್ ಸುಮ್ಮನೆ ಬರೆಯೋದಾದ್ರೆ, ಆಕ್ಸಿಜನ್ ಅಂದ್ರೆ ಒಟ್ಟು 8 ಎಲೆಕ್ಟ್ರಾನ್ ಇರುತ್ತೆ. ಸೊ ನಾವು ಮೊದಲನೇ ಶೆಲ್ಗೆ 2 ಎಲೆಕ್ಟ್ರಾನ್, ಇದು ಆಕ್ಸಿಜನ್ ಆಟಮ್ ಅಂತ ನೋಡ್ರೆ ಮೊದಲನೇ ಶೆಲ್ಗೆ 2 ಎಲೆಕ್ಟ್ರಾನ್ ಫಿಲ್ ಮಾಡಿದ್ರೆ ಎರಡನೇ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ, 6 ಎಲೆಕ್ಟ್ರಾನ್ ಇರುತ್ತೆ. ಅದನ್ನ ನಾನು ಈ ತರ ಬರೀತೀನಿ, ಇಲ್ಲಿ 2, ಇಲ್ಲಿ 2, 4 ಎಲೆಕ್ಟ್ರಾನ್ಸು. ನೆಕ್ಸ್ಟ್ ಇನ್ನೆರಡು ಎಲೆಕ್ಟ್ರಾನ್ ಇಲ್ಲಿ ಬರೀತೀನಿ ನಾನು. ಟೋಟಲ್ 6 + 2 8 ಎಲೆಕ್ಟ್ರಾನ್ ಆಗ್ತಿತ್ತು ಆಕ್ಸಿಜನ್ ಆಟಮ್. ಸೊ ಇದಕ್ಕೆ ಇನ್ನೂ 2 ಎಲೆಕ್ಟ್ರಾನ್ ಬೇಕು, ಅದು ಸ್ಟೇಬಲ್ ಆಗಬೇಕು, ಆಕ್ಟೇಟ್ ಸ್ಟ್ರಕ್ಚರ್ ಫಿಲ್ ಆಗಬೇಕು ಅಂತಂದ್ರೆ. ಅವಾಗ ಈ ಹೈಡ್ರೋಜನ್ ಆಟಮ್ ಹತ್ರ ಒಂದು ಆಟಮ್ ಹತ್ರ 1 ಎಲೆಕ್ಟ್ರಾನ್ ಅಷ್ಟೇ ಇರುತ್ತೆ. ಸೊ ಇನ್ನೊಂದು ಹೈಡ್ರೋಜನ್ ಹತ್ರ ಇನ್ನೊಂದು ಎಲೆಕ್ಟ್ರಾನ್ ಇರುತ್ತೆ. ಸೊ ಅವಾಗ ನಾವು ಏನಾಗುತ್ತೆ, ಈ ಹೈಡ್ರೋಜನ್ ಆಟಮು ಆ 1 ಎಲೆಕ್ಟ್ರಾನ್ನ ಆಕ್ಸಿಜನ್ ಜೊತೆಗೆ ಶೇರ್ ಮಾಡ್ಕೊಳತ್ತಿದ್ದಾರೆ. ಅವಾಗ ಏನಾಗುತ್ತೆ, ಈಗ ನೋಡಿ ಅಬ್ಸರ್ವ್ ಮಾಡಿ, 2 ಹೈಡ್ರೋಜನ್ ಆಟಮು 1 ಆಕ್ಸಿಜನ್ ಆಟಮ್ ಜೊತೆಗೆ ಈ ತರ ಎಲೆಕ್ಟ್ರಾನ್ ಶೇರ್ ಮಾಡ್ಕೊಂಡು ಕೋವೆಲೆಂಟ್ ಬಾಂಡ್ ಆಗಿ ನಮಗೆ ಕೋವೆಲೆಂಟ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮಗೆ H2O, ಇಲ್ಲಿ 2 ಹೈಡ್ರೋಜನ್ ಆಟಮು 1 ಆಕ್ಸಿಜನ್ ಆಟಮ್ ಈ ತರ ಕಂಬೈಂಡ್ ಆಗಿ ಕೋವೆಲೆಂಟ್. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೋಡಿ, ಈಗ ನಾವು ಆಕ್ಸಿಜನ್ ಆಟಮ್ ಹತ್ರ ಟೋಟಲ್ 8 ಎಲೆಕ್ಟ್ರಾನ್ಸ್ ಇರೋದನ್ನ ನಾವು ನೋಡ್ಬೋದು. ಈಗ ಶೇರ್ ಆಗಿರೋದು ಸೇರಿಸಿರಿ 2, 3, 4, 5, 6 ನೋಡಿ, 2 + 2 4, 6, 8 ಟೋಟಲ್ 10 ಎಲೆಕ್ಟ್ರಾನ್. ಔಟರ್ ಮೋಸ್ಟ್ ಶೆಲ್ ಅಲ್ಲಿ 8, ಮೊದಲು ಎಸ್ ಶೆಲ್ ಅಲ್ಲಿ 2, ಟೋಟಲ್ 10 ಎಲೆಕ್ಟ್ರಾನ್ ಆಯ್ತು. ಸೊ ಹಂಗಾಗಿ ಈಗ ಎರಡನೇ ಶೆಲ್ ಅಲ್ಲಿ ಅದು 8 ಎಲೆಕ್ಟ್ರಾನ್ ಆಗಿರೋದ್ರಿಂದ ಆಕ್ಟೇಟ್ ಸ್ಟ್ರಕ್ಚರ್ ಫಿಲ್ ಆಯ್ತು, ಅದು ಸ್ಟೇಬಲ್ ಆಯ್ತು. ಅದೇ ತರ ಹೈಡ್ರೋಜನ್ಗೆ ಇನ್ನೊಂದು ಎಲೆಕ್ಟ್ರಾನ್ ಬೇಕಿತ್ತು, ಅದು ಅಲ್ಲಿಗೆ ಇದಕ್ಕೆ ಸಿಕ್ತು. ಸೊ ಹಂಗಾಗಿ ಮ್ಯೂಚುವಲ್ ಶೇರಿಂಗ್ ಇಂದ ಏನಾಗುತ್ತೆ, ಈ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇಂದ ಏನಾಗುತ್ತೆ, ಕೋವೆಲೆಂಟ್ ಬಾಂಡ್ ಇಂದ ನಮಗೆ ಕೋವೆಲೆಂಟ್ ಕಾಂಪೌಂಡ್ಗಳು ಉತ್ಪತ್ತಿ ಆಗುತ್ತೆ. ಇದಕ್ಕೆ ನಾವು ಸುಮಾರು ಉದಾಹರಣೆಗಳು ಕೊಡ್ಬೋದು. ಇವನ್ ಕಾರ್ಬನ್ ಡೈಆಕ್ಸೈಡ್ ಕೂಡ ಕೋವೆಲೆಂಟ್ ಬಾಂಡಿಂಗ್ ಇಂದಲೇ ಆಗೋದು. ಅಥವಾ ನಾವು ಯಾವ್ಯಾವ್ದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ, ಉದಾಹರಣೆಗೆ ಮೀಥೇನ್ CH4 ಅಥವಾ ಗ್ಲೂಕೋಸ್ C6H12O6, ಇವೆಲ್ಲವೂ ಕೂಡ ಕೋವೆಲೆಂಟ್ ಬಾಂಡಿಂಗ್ ಅಂತ, ಅಥವಾ ಆಲ್ಕೋಹಾಲ್ಸ್ ಅಂತ ಏನ್ ಕರಿತೀವಿ, ಈಗ ಮೆಥನಾಲು, ಎಥನಾಲು, ಇವೆಲ್ಲವೂ ಕೂಡ ಕೋವೆಲೆಂಟ್ ಬಾಂಡಿಂಗ್ ಇಂದ ಆಗಂತ ಕಾಂಪೌಂಡ್ಸ್ಗಳು, ಅವನ್ನೆಲ್ಲ ಕೋವೆಲೆಂಟ್ ಕಾಂಪೌಂಡ್ಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಮುಂದುವರೆದು ಇನ್ನೊಬ್ರು ಡೌಟ್ ಕೇಳಿದ್ರು, ಡೈಮಂಡ್. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಯಾರು ಡೌಟ್ ಇದೆ ಇನ್ನೊಂದ್ಸತಿ ನೀವು ಕೇಳ್ಬೋದು, ಈ ಅಯಾನಿಕ್ ಕಾಂಪೌಂಡ್ ಮತ್ತೆ ಕೋವೆಲೆಂಟ್ ಕಾಂಪೌಂಡ್. ಸರ್ ಅದು ಕೋವ್ಯಾಲೆಂಟ್ ಬಾಂಡಿಂಗ್ ಒಳಗನೆ ಅದು ಗೊತ್ತಾಗಲಿಲ್ಲ ಸರ್. ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಗೊತ್ತಾಗ್ಲಿಲ್ವಾ? ಈಗ ನಾನು ವಾಟರ್ ಬರ್ದಿದ್ನಲ್ಲ, ಅದು ಗೊತ್ತಾಗ್ಲಿಲ್ಲ ನಿಮ್ಗೆ? ಅದ್ ಗೊತ್ತಾಗಲಿಲ್ಲ ಸರ್. ಅದು ಆಕ್ಸಿಜನ್ ಗೊತ್ತಾಯ್ತು ಸರ್, ಅದು ಹೈಡ್ರೋಜನ್ ಹೆಂಗಂತ. ಓಕೆ. ಈಗ ಹೈಡ್ರೋಜನ್ ಹತ್ರ ಒಂದು ಆಟಮ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ? ಒಂದು ಹೈಡ್ರೋಜನ್ ಆಟಮ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರುತ್ತಪ್ಪ? 1 ಎಲೆಕ್ಟ್ರಾನ್. 1 ಎಲೆಕ್ಟ್ರಾನ್ ಇರುತ್ತೆ. ಈ ಮೊದಲನೇ ಶೆಲ್ ಕೆಪಾಸಿಟಿ ಎಷ್ಟು ಗೊತ್ತಾ? 2 ಎಲೆಕ್ಟ್ರಾನ್ ಅಷ್ಟು ಫಿಲ್ ಮಾಡ್ಕೋಬಹುದು ಮೊದಲನೇ ಶೆಲ್, ಎಸ್ ಶೆಲ್. ಓಕೆ. ಸೊ ಹಂಗಾರೆ ಎಷ್ಟು ಎಲೆಕ್ಟ್ರಾನ್ ಬೇಕು ಅದಕ್ಕೆ, ಅದು ಸ್ಟೇಬಲ್ ಆಗ್ಬೇಕು ಅಂದ್ರೆ 1 ಎಲೆಕ್ಟ್ರಾನ್ ಬೇಕು. ಸೊ ಈ ಆಕ್ಸಿಜನ್ಗೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ? 6 ಎಲೆಕ್ಟ್ರಾನ್ಸ್ ಇರುತ್ತೆ. ಬರ್ಕೋಣ ಮತ್ತೆ. ಆಕ್ಸಿಜನ್ ಅಲ್ಲಿ ಮೊದಲನೇ ಆಕ್ಸಿಜನ್ದು ಅಟಾಮಿಕ್ ನಂಬರ್, ಹೈಡ್ರೋಜನ್ದು 1, ಆಕ್ಸಿಜನ್ದು 8. ಸೊ 8 ಅಂದ್ರೆ ಮೊದಲನೇ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಫಿಲ್ ಆಗುತ್ತೆ, ಎರಡನೇ ಶೆಲ್ ಅಲ್ಲಿ 6 ಎಲೆಕ್ಟ್ರಾನ್ ಫಿಲ್ ಆಗುತ್ತೆ. ಸರಿನಾ? 2, 4 ಇಲ್ಲಿ 6 ಬರೀತೀನಿ. ಸೊ ಅಂದ್ರೆ ಸ್ಟಿಲ್ ಆಕ್ಸಿಜನ್ಗೆ ಎಷ್ಟು ಎಲೆಕ್ಟ್ರಾನ್ ಬೇಕು? ಇನ್ನು 2 ಎಲೆಕ್ಟ್ರಾನ್ ಬೇಕು. ಅಂದ್ರೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಆಕ್ಟೇಟ್ ಸ್ಟ್ರಕ್ಚರ್ ಅಂತ ಕರಿತೀವಿ ನಾವು, ಅಷ್ಟಕ ನಿಯಮ. ಆಕ್ಟೇಟ್ ಸ್ಟ್ರಕ್ಚರ್ ಅಂದ್ರೆ ಒಂದು ಅಷ್ಟಕ ರಚನೆ ಅಂತ, 8 ಎಲೆಕ್ಟ್ರಾನ್ಗಳಿದ್ರೆ ಅದು ಸ್ಟೇಬಲ್ ಆಗುತ್ತೆ. ಸೊ ಇನ್ನು 2 ಎಲೆಕ್ಟ್ರಾನ್ ಬೇಕು ಆಕ್ಸಿಜನ್ಗೆ. ಅದೇ ತರ ಹೈಡ್ರೋಜನ್ 1 ಆಟಮ್ಗೆ 1 ಎಲೆಕ್ಟ್ರಾನ್ ಬೇಕು. ಈಗ ಏನಾಗುತ್ತೆ, ಇಲ್ಲಿ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ. ನಾನು ಬರೆದು ತೋರಿಸ್ತೀನಿ. ಈಗ ಮಧ್ಯದಲ್ಲಿ ನಾನು ಆಕ್ಸಿಜನ್ ಆಟಮ್ ಬರಿತಿದ್ದೀನಿ. ನಾವು ಔಟರ್ ಮೋಸ್ಟ್ ಶೆಲ್ ಒಂದು ಬರ್ಕೊಂಡ್ರೆ ಸಾಕು. ಆಕ್ಚುಲಿ ಮೊದಲನೇ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ ಫಿಲ್ ಆಗಿದೆ, ಎರಡನೇ ಶೆಲ್ ಅಲ್ಲಿ ಎಷ್ಟಿದೆ? 6 ಎಲೆಕ್ಟ್ರಾನ್ ಇದೆ, 6 ಎಲೆಕ್ಟ್ರಾನ್ಸ್ ಇದೆ. ನಾನು ಈ 6 ಎಲೆಕ್ಟ್ರಾನ್ ಈ ತರ 4 ಎಲೆಕ್ಟ್ರಾನ್ ಇಲ್ಲಿ ಬರೀತೀನಿ, 2 ಇಲ್ಲಿ ಬರೀತೀನಿ. ಈಗ ಈ ಹೈಡ್ರೋಜನ್ ಆಟಮ್ ಹತ್ರ 1 ಎಲೆಕ್ಟ್ರಾನ್ ಇದೆ. ಹೈಡ್ರೋಜನ್ ಇದಕ್ಕೆ ಈ ತರ ಬಾಂಡ್ ಮಾಡಿ ಬರೀತಾ ಇದ್ದೀನಿ ನಾನು. ಈಗ ಈ ಹೈಡ್ರೋಜನ್ 1 ಎಲೆಕ್ಟ್ರಾನ್ ಈಗ ಬರೋದ್ನಲ್ಲ, ಇಲ್ಲಿ ಇಂಟು ಮಾರ್ಕ್ ಹಾಕಿದೀನಿ ನೋಡಿ, ಇದು ಹೈಡ್ರೋಜನ್ ಎಲೆಕ್ಟ್ರಾನ್. ಇದು ಈ ರೌಂಡ್ ಮಾರ್ಕ್ ಹಾಕಿರೋದು ಆಕ್ಸಿಜನ್ದು ಎಲೆಕ್ಟ್ರಾನ್. 1 ಹೈಡ್ರೋಜನ್ ಜೊತೆಗೆ ಶೇರ್ ಆಯ್ತು. ಈಗ ಆಕ್ಸಿಜನ್ಗೆ ಎಷ್ಟು ಎಲೆಕ್ಟ್ರಾನ್ ಆಯ್ತು? 7 ಎಲೆಕ್ಟ್ರಾನ್ ಆಯ್ತು. ಸ್ಟಿಲ್ ಇನ್ನೂ ಆಕ್ಸಿಜನ್ಗೆ ನಮ್ಗೆ ಎಷ್ಟು ಎಲೆಕ್ಟ್ರಾನ್ ಬೇಕು? ಇನ್ನೊಂದು ಎಲೆಕ್ಟ್ರಾನ್. ಸೊ ಇನ್ನೊಂದು ಹೈಡ್ರೋಜನ್ ಜೊತೆ ಕಂಬೈಂಡ್ ಆಗ್ಬಿಡುತ್ತೆ ಅವಾಗ.
ಸೊ ಅವಾಗ ಏನಾಗುತ್ತೆ, ಇನ್ನೊಂದು ಹೈಡ್ರೋಜನ್ ಇನ್ನೊಂದು ಎಲೆಕ್ಟ್ರಾನ್ನ ಶೇರ್ ಮಾಡುತ್ತೆ. ಈಗ ಆಕ್ಸಿಜನ್ನು ಸ್ಟೇಬಲ್ ಆಯ್ತು, ಹೈಡ್ರೋಜನ್ಗೂ ಒಂದು ಎಲೆಕ್ಟ್ರಾನ್ ಬೇಕಿತ್ತಲ್ಲ, ಸೊ ಹೈಡ್ರೋಜನ್ ಸ್ಟೇಬಲ್ ಆಯ್ತು. ಈಗ ಎರಡು ಕಂಬೈಂಡ್ ಆಗಿ ನಮಗೆ HOH, ನಾನು ಇಲ್ಲಿ ಸಿಂಗಲ್ ಬಾಂಡ್ ಬರ್ದೀನಿ, ಲೈನ್ ಒಂದು ಲೈನ್ ಬರ್ದಿದ್ದೀನಿ ಅಂದ್ರೆ ಸಿಂಗಲ್ ಬಾಂಡ್ ಅಂತ ಕರಿತೀವಿ ಇದನ್ನ. ಸಿಂಗಲ್ ಬಾಂಡ್ ಅಂದ್ರೆ ಒಂದೊಂದೇ ಎಲೆಕ್ಟ್ರಾನ್ ಶೇರ್ ಮಾಡಿದೆ. ಹೈಡ್ರೋಜನ್ ಒಂದು ಎಲೆಕ್ಟ್ರಾನ್ ಶೇರ್ ಮಾಡ್ತು, ಆಕ್ಸಿಜನ್ ಒಂದು ಎಲೆಕ್ಟ್ರಾನ್ ಶೇರ್ ಮಾಡ್ತು. ಎರಡು ಕಂಬೈಂಡ್ ಆಗಿ ನಾವು ಇದು HOH ಆ ಥರ ಬಾಂಡಿಂಗ್ ತರ ತೋರಿಸೋದಾದ್ರೆ ಈ ತರ ಬರಿತೀವಿ, ಇಲ್ಲ ಅಂದ್ರೆ ನಾವು H2O ಅಂತ ಮಾಲಿಕ್ಯುಲರ್ ಫಾರ್ಮುಲಾ ಈ ತರ ಬರಿತೀವಿ. ಇದು ಕೋವಲೆಂಟ್ ಕಾಂಪೌಂಡ್. ಅರ್ಥ ಆಯ್ತಾ? ಇದೇ ತರ ನಾವು ಕೆಲವು ಮಾಲಿಕ್ಯೂಲ್ಸ್ ಅಲ್ಲೂ ನೋಡ್ಬೋದು. ಉದಾಹರಣೆಗೆ ಈಗ ನಾವು ಹೈಡ್ರೋಜನ್ ಅನ್ನ ಯಾವಾಗ್ಲೂ ಅದನ್ನ ಒಂದೇ ಹೈಡ್ರೋಜನ್ ಆಟಮ್ ಇರೋದನ್ನ ನೋಡಲ್ಲ ನೇಚರಲ್ಲಿ. ಸೊ ಯಾವಾಗ್ಲೂ ಅದು ಡೈಆಟಮಿಕ್ ಸ್ಟೇಟ್ ಅಲ್ಲಿ H2 ನಾವು ಬರಿಬೇಕಾರೆಲ್ಲ ರಿಯಾಕ್ಟೆಂಟ್ ಸೈಡ್ ಬರಿಬೇಕಾದ್ರೆ ಅಥವಾ ಹೈಡ್ರೋಜನ್ ಅನ್ನು ಸಪರೇಟ್ ಹೈಡ್ರೋಜನ್ ಗ್ಯಾಸ್ ಅಂತ ಬರಿಬೇಕಾದ್ರೆ H2 ಅಂತ ಬರಿತೀವಿ. ಅಂದ್ರೆ ಎರಡು ಹೈಡ್ರೋಜನ್ ಆಟಮ್ಗಳು ಕೋವಲೆಂಟ್ ಬಾಂಡಿಂಗ್ ಇಂದ ಕಂಬೈಂಡ್ ಆಗಿರ್ತವೆ. ಹೆಂಗೆ ಸಿಂಪಲ್ ಆಗಿ ಬರೆಯೋದು ಯಾವ ತರ ಅಂದ್ರೆ ನೋಡಿ, ಒಂದು ಹೈಡ್ರೋಜನ್ ಆಟಮ್ ಅದಕ್ಕೆ ಇನ್ನೊಂದು ಎಲೆಕ್ಟ್ರಾನ್ ಬೇಕು. ಈಗ ಆಕ್ಸಿಜನ್ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದು ಹೈಡ್ರೋಜನ್ ಜೊತೆಗೆ ಅದಕ್ಕೆ ಬಾಂಡ್ ಮಾಡ್ಕೊಳ್ಳುತ್ತದು. ಅವಾಗ ಏನಾಯ್ತು, ಒಂದು ಸಿಂಗಲ್ ಬಾಂಡ್ H, ಇದನ್ನ ನಾವು H2 ಅಂತ ಬರಿಬೋದು. ಇದೇ ತರ ನಾವು ಆಕ್ಸಿಜನ್ಗೂ ಕೂಡ ಬರಿಬೋದು. ನೀವು ಬರ್ದ್ ನೋಡಿ ಗೊತ್ತಾಗುತ್ತೆ. ಈಗ ಎರಡು ಆಕ್ಸಿಜನ್ಗಳು ಕಂಬೈಂಡ್ ಆಗಿ O2 ಆಗುತ್ತೆ. ಆದ್ರೆ ಇಲ್ಲಿ ಡಬಲ್ ಬಾಂಡ್ ಆಗುತ್ತೆ. ಇಲ್ಲಿ ನಾನು ಸಿಂಗಲ್ ಬಾಂಡ್ ಬರದ್ನಲ್ಲ, ಇಲ್ಲಿ ಡಬಲ್ ಬಾಂಡ್ ಬರುತ್ತೆ. ಡಬಲ್ ಬಾಂಡ್ ಬಂತು ಅಂದ್ರೆ ಅರ್ಥ ಏನು, ಎರಡು ಎಲೆಕ್ಟ್ರಾನ್ ಶೇರ್ ಆಗಿದೆ ಅಂತ ನಾನು ತೋರಿಸ್ತೀನಿ. ನೀವು ನೈಟ್ರೋಜನ್ಗೆ ನೀವೇ ಬರೀರಿ, ಆಮೇಲೆ ಚೆಕ್ ಮಾಡಿ. ಎರಡು ಆಕ್ಸಿಜನ್ ಆಟಮು ಕೊನೆ ಶೆಲ್ಲಲ್ಲಿ ಎಷ್ಟಿರುತ್ತೆ, 6 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ 4 ಎಲೆಕ್ಟ್ರಾನ್ಸ್ ಇಲ್ಲಿ ಬರೀತೀನಿ, ಇನ್ನು 2 ಎಲೆಕ್ಟ್ರಾನ್ಸ್ ಇಲ್ಲಿ ಬರೀತೀನಿ. ಈ ಆಕ್ಸಿಜನ್ ಆಟಮ್ದು ಇಲ್ಲಿ ಬರೀತೀನಿ, ಈ ಆಕ್ಸಿಜನ್ ಇಲ್ಲಿ ಬರೀತೀನಿ, ಇನ್ನು 4 ಎಲೆಕ್ಟ್ರಾನ್ ಇಲ್ಲಿ. ಈಗ ಅಬ್ಸರ್ವ್ ಮಾಡಿ, ಮೊದಲನೇ ಆಕ್ಸಿಜನ್ ಆಟಮ್ಗೆ ನಾವು ಲೆಕ್ಕ ಹಾಕಿದರೆ 1 2 3 4 5 6 7 8 ಇದು ಸ್ಟೇಬಲ್ ಆಯಿತು. ಇಲ್ಲಿ 1 2 3 4 5 6 7 8 ಇಲ್ಲಿ 2 ಎಲೆಕ್ಟ್ರಾನ್ ಶೇರ್ ಆಗಿದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಮಧ್ಯದಲ್ಲಿ 2 ಎಲೆಕ್ಟ್ರಾನ್ ಶೇರ್ ಆಗಿರೋದ್ರಿಂದ ನಾವೇನಂತ ಬರಿತೀವಿ, O ಡಬಲ್ ಬಾಂಡ್ O ಅಂತ ಬರಿತೀವಿ. ಸೊ ಹಂಗಾಗಿ ಇದು O2 ಆಗುತ್ತೆ. ಇದೇ ತರ ಸೊ ಎರಡು ಆಟಮ್ಸ್ಗಳ ಮಧ್ಯೆ ಎಲೆಕ್ಟ್ರಾನ್ಗಳು 2 ಶೇರ್ ಆಗ್ಬೋದು, ಕೆಲವು ಸತಿ 3 ಎಲೆಕ್ಟ್ರಾನ್ ಶೇರ್ ಆಗ್ಬೋದು. ಈ ತರ ಆಗಿ ನಮಗೆ ಬಾಂಡಿಂಗ್ ಆಗುತ್ತೆ. ಸೊ ಇದನ್ನ ನಾವು ಕೋವೆಲೆಂಟ್ ಬಾಂಡ್ ಅಥವಾ ಸಹವೇಲೆನ್ಸಿ ಬಂಧ ಅಂತ ಕರಿತೀವಿ. ಐ ಥಿಂಕ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಅರ್ಥ ಆಯ್ತಾ? ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದಷ್ಟು ಪ್ರಶ್ನೆಗಳು ಕೇಳಿದ್ರೆ ನೀವು, ಈ ಕ್ಯಾಲ್ಸಿಯಂ ಕ್ಲೋರೈಡ್ ಇಸ್ ಎ ಕಾಂಪೌಂಡ್ ಅಂತ. ಹೌದು, ಕ್ಯಾಲ್ಸಿಯಂ ಕ್ಲೋರೈಡ್ಗೆ ಫಾರ್ಮುಲಾ ಏನು, CaCl2. ಏನಾಗುತ್ತೆ, ಕ್ಯಾಲ್ಸಿಯಂದು ವೇಲೆನ್ಸಿ ಬಂದು 2+, ಅಂದ್ರೆ ಅದು 2 ಎಲೆಕ್ಟ್ರಾನ್ ಇರುತ್ತೆ ಅದ್ರ ಹತ್ರ. ಔಟರ್ ಮೋಸ್ಟ್ ಶೆಲ್ ಫ್ರೀ ಎಲೆಕ್ಟ್ರಾನ್ಸ್, ವೇಲೆನ್ಸ್ ಎಲೆಕ್ಟ್ರಾನ್ 2 ಇರುತ್ತೆ. ಹಂಗಾಗಿ 2 ಎಲೆಕ್ಟ್ರಾನ್ ಕೊಡಕ್ ರೆಡಿ ಇರುತ್ತೆ. ಅದೇನೋ 2 ಎಲೆಕ್ಟ್ರಾನ್ ಕೊಟ್ಬಿಟ್ರೆ ಅದು Ca ಆಗಿ ಉಳ್ಕೊಳ್ಳಲ್ಲ, Ca2+ ಆಗುತ್ತೆ. ಆಗ್ಲೇ ನಾನು ಹೇಳಿದೆ, ಈ ಕ್ಲೋರಿನ್ ನಲ್ಲಿ ಲಾಸ್ಟ್ ಶೆಲ್ ಅಲ್ಲಿ 7 ಎಲೆಕ್ಟ್ರಾನ್ ಇರುತ್ತೆ, ಇನ್ನೊಂದು ಎಲೆಕ್ಟ್ರಾನ್ ಬೇಕು ಅದಕ್ಕೆ. ಅದನ್ನೇನಾದ್ರು ಒಂದು ಎಲೆಕ್ಟ್ರಾನ್ ಪಡ್ಕೊಂಡ್ರೆ ಅದು Ca1- ಆಗುತ್ತೆ. ಈಗ ಒಂದು ಕ್ಯಾಲ್ಸಿಯಂ ಹತ್ರ 2 ಎಲೆಕ್ಟ್ರಾನ್ ಇದೆ. ಸೊ ಕ್ಲೋರಿನಿಗೆ ಬೇಕಾಗಿರೋದು ಒಂದು ಕ್ಲೋರಿನ್ ಆಟಮ್ಗೆ. ಅವಾಗ ಏನಾಗುತ್ತೆ, 2 ಕ್ಲೋರಿನ್ ಜೊತೆಗೆ ಕ್ಯಾಲ್ಸಿಯಂ ತನ್ನ ಎಲೆಕ್ಟ್ರಾನ್ಸ್ಗಳನ್ನ ಕೊಡುತ್ತೆ. ಸೊ ಅವಾಗ ಏನಾಗುತ್ತೆ, ದ ಫಾರ್ಮುಲಾ ಬಿಕಮ್ CaCl2. ಸೊ ಹಾಗಾಗಿ CaCl2 ಕ್ಯಾಲ್ಸಿಯಂ ಕ್ಲೋರೈಡ್ ಕೂಡ ಒಂದು ಕಾಂಪೌಂಡ್. ಅಂಡ್ ಯಾರೋ ಪ್ರಶ್ನೆ ಕೇಳಿದ್ದಾರೆ, ಕ್ಯಾನ್ ಅನಿಮಲ್ಸ್ ಕ್ಯಾನ್ ಬಿ ಮ್ಯಾಟರ್? ಎಸ್. ಈಗ ನಾವೆಲ್ಲವೂ ಕೂಡ ಮ್ಯಾಟರ್ಗೆ ಉದಾಹರಣೆ. ಈಗ ನಾವೊಂದು ಜಾಗನ ಆಕ್ರಮಿಸ್ಕೊಂಡಿದೀವ, ನಮ್ಗೊಂದು ಗಾತ್ರ ಐತಲ್ವಾ, ಜೊತೆಗೆ ನಮಗೆ ರಾಶಿ, ನಾವು ತೂಕ ಲೆಕ್ಕ ಹಾಕ್ತೀವಿ, ನಾವು ಎಷ್ಟು kg ಇದೀವಿ ಅಂತ ಲೆಕ್ಕ ಹಾಕ್ತಿದೀವಿ ಅಂದ್ರೆ ನಮ್ಗೊಂದು ರಾಶಿ ಇದೆ, ಮಾಸ್ ಇದೆ ಅಂತ. ಮಾಸು ಮತ್ತೆ ಗಾತ್ರ ಇರೋ ಅಂತ ಎಲ್ಲವೂ ಕೂಡ ಮ್ಯಾಟ್ರ್. ಸೊ ಉಳಿದಿದ್ದೆಲ್ಲ ಏನು ಮ್ಯಾಟ್ರ್ ಅಲ್ದಿರೋದೇನು, ನಾನ್ ಮ್ಯಾಟ್ರ್ ಅಂದ್ರೆ ಅದನ್ನ ಎನರ್ಜಿ ಅಂತ ನಾವು ಕರಿತೀವಿ. ಮೂರನೇದು ಗ್ರಾವಿಟೇಷನ್ ಇಸ್ ಮ್ಯಾಟರ್ ಅಂತ. ಗ್ರಾವಿಟೇಷನ್ ಅನ್ನೋದು ಫೋರ್ಸ್. ಸೊ ನಾವು ಅದನ್ನು ಮ್ಯಾಟರ್ ಅಂತ ಕರಿತೀವಾ? ಇಲ್ಲ. ಸೊ ಗ್ರಾವಿಟೇಷನ್ ಅನ್ನೋದು ಫೋರ್ಸ್ ಅದು. ನೆಕ್ಸ್ಟ್, ಕ್ಯಾಲ್ಸಿಯಂ ಕ್ಲೋರೈಡ್ ಇಸ್ ಯಾವ ಬಾಂಡ್ ಆಗುತ್ತೆ? ಕ್ಯಾಲ್ಸಿಯಂ ಕ್ಲೋರೈಡ್ ನಾವು ಇಲ್ಲೇ ನೋಡಿದ್ವಿ. ಕ್ಯಾಲ್ಸಿಯಂ ಕ್ಲೋರೈಡು ಇಟ್ ಇಸ್ ಅನ್ ಅಯಾನಿಕ್ ಕಾಂಪೌಂಡ್. ಹಂಗಾಗಿ ಇಲ್ಲಿ ಫಾರ್ಮ್ ಆಗಂತ ಬಾಂಡ್ ಯಾವುದು ಅಂತಂದ್ರೆ ಅಯಾನಿಕ್ ಬಾಂಡ್ ಆಗುತ್ತೆ. ಕ್ಯಾಲ್ಸಿಯಂ ಕ್ಲೋರೈಡ್ ಆಗಂತ ಬಾಂಡ್ ಅಯಾನಿಕ್ ಕಾಂಪೌಂಡ್. ಯಾಕಂದ್ರೆ ಎಲೆಕ್ಟ್ರಾನ್ಸ್ ಒಂದು ಕೊಡ್ತಿದೆ, ಇನ್ನೊಂದು ಪಡ್ಕೋತಿದೆ. ಅದನ್ನ ನಾವು ಅಯಾನಿಕ್ ಬಾಂಡ್ ಅಲ್ಲಿ ನೋಡ್ಬೋದು. ನೆಕ್ಸ್ಟ್, ಹೌ ಅಯಾನಿಕ್ ಕಾಂಪೌಂಡ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ವೆನ್ ಡಿಸಾಲ್ವ್ಡ್ ಇನ್ ವಾಟರ್? ಒಳ್ಳೆ ಪ್ರಶ್ನೆ. ಈ ಕೋವಲೆಂಟ್ ಕಾಂಪೌಂಡ್ಗಳು ಎಲೆಕ್ಟ್ರಿಕ್ ಕಂಡಕ್ಷನ್ ಮಾಡಲ್ಲ. ಈಗ ನಾವು ಈ ಅಯಾನಿಕ್ ಕಾಂಪೌಂಡ್ಸ್ನ, ಫಾರ್ ಎಕ್ಸಾಂಪಲ್ ಈ ಕ್ಯಾಲ್ಸಿಯಂ ಕ್ಲೋರೈಡ್ ಇರ್ಬೋದು, ಅಥವಾ ನಾವೊಂದು ಉಪ್ಪಿನ ದ್ರಾವಣ ತರೋಣ, NaCl ಸೊಲ್ಯೂಷನ್. ನಾವು ನೀರೊಳಗಡೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸೊಲ್ಯೂಷನ್ ಮಾಡಿದ್ರೆ ಇದ್ರೊಳಗಡೆ ಏನಾಗುತ್ತೆ ಅಂದರೆ ಅಯಾನ್ಸ್ಗಳು ಸ್ಪ್ಲಿಟ್ ಆಗುತ್ತೆ. ನಾವು ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡಿದಾಗ
ಅದರೊಳಗಡೆ ಈ NaCl ಒಳಗಡೆ ಇದ್ದಿದ್ದು Na ಪ್ಲಸ್ಸು ಮತ್ತು Cl ಮೈನಸ್ಸು ಸ್ಪ್ಲಿಟ್ ಆಗುತ್ತೆ, ಪಾಸಿಟಿವ್ ಮತ್ತು ನೆಗೆಟಿವ್ ಅಯಾನ್ ಆಗಿ ಸ್ಪ್ಲಿಟ್ ಆಗುತ್ತೆ. ಈ ಅಯಾನ್ಸ್ಗಳೇನಾಗುತ್ತವೆ ಮೂವ್ ಆಗ್ತವೆ. ಈ ಮೂಮೆಂಟ್ ಇಂದ ಎಲೆಕ್ಟ್ರಿಕ್ ಕಂಡಕ್ಷನ್ ಆಗುತ್ತೆ. ಆದರೆ ಕೋವೆಲೆಂಟ್ ಕಾಂಪೌಂಡ್ ಅಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನೀವು ಮೀಥೇನ್ ತಗೊಳ್ಳಿ, ಗ್ಲೂಕೋಸ್ ತಗೊಳ್ಳಿ. ಈಗ ನೀವು ಗ್ಲೂಕೋಸ್ ತಗೊಂಡು ಅದರೊಳಗಡೆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಿದ್ರೆ ಆಗಲ್ಲ, ಅಥವಾ ಸಕ್ಕರೆ ನೀರು ತಗೊಂಡು ನೀವು ಅದರೊಳಗಡೆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಿದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕಂಡಕ್ಷನ್ ಆಗಲ್ಲ. ಯಾಕೆ ಅಂದ್ರೆ ಅಲ್ಲಿ ಅಯಾನ್ಸ್ ಇರಲ್ಲ. ಕೋವೆಲೆಂಟ್ ಕಾಂಪೌಂಡ್ ಅಲ್ಲಿ ಎಲೆಕ್ಟ್ರಾನ್ ಶೇರ್ ಆಗಿರುತ್ತೆ, ಅಯಾನ್ಸ್ ಇರಲ್ಲ, ಪಾಸಿಟಿವ್ ಅಯಾನ್ಸ್ ನೆಗೆಟಿವ್ ಅಯಾನ್ಸ್ ಇರಲ್ಲ. ಇಲ್ಲಿ ಈ ಯಾವ್ದ್ರಲ್ಲಿ ಅಯಾನಿಕ್ ಕಾಂಪೌಂಡ್ಸ್ ಗಳಲ್ಲಿ ಏನಾಗುತ್ತೆ, ನೀವು ನೀರ್ಗೆ ಹಾಕಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಿದ ತಕ್ಷಣ ಅಯಾನ್ಸ್ ಗಳಾಗಿ ಸ್ಪ್ಲಿಟ್ ಆಗ್ತಾವೆ. ಸೊ ಈ ಅಯಾನ್ಸ್ ಗಳೇನಾಗುತ್ತೆ, ಮೂವ್ ಆಗುತ್ತೆ. ಸೊ ಆ ಮೂಮೆಂಟ್ ಇಂದ ನಮಗೆ ಎಲೆಕ್ಟ್ರಿಕ್ ಕಂಡಕ್ಷನ್ ಆಗುತ್ತೆ. ನೀವೇನಾದ್ರು ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದೇನಾದ್ರು ಬ್ಯಾಟ್ರಿ ಕನೆಕ್ಟ್ ಮಾಡಿ ಇಲ್ಲೊಂದು ಬಲ್ಬ್ ನೀವು ಕನೆಕ್ಟ್ ಮಾಡಿದ್ರೆ, ಇಲ್ಲೊಂದು ಸ್ವಿಚ್ ಇಡೋಣ, ಅವಾಗ ನಿಮಗೆ ಈ ಬಲ್ಬ್ ಗ್ಲೋ ಆಗುತ್ತೆ. ಯಾವಾಗ NaCl ಸೊಲ್ಯೂಷನ್ ಇದ್ದಾಗ. ಅಕಸ್ಮಾತ್ ನೀವು ಇಲ್ಲಿ NaCl ಸೊಲ್ಯೂಷನ್ ಬದಲು ಸಕ್ಕರೆ ನೀರು ಅಥವಾ ಗ್ಲೂಕೋಸ್ ವಾಟರ್ ಈ ತರದ್ದು ಏನಾದ್ರು ತಗೊಂಡ್ರೆ ಅಲ್ಲಿ ಎಲೆಕ್ಟ್ರಿಕ್ ಕಂಡಕ್ಷನ್ ಆಗಲ್ಲ. ಯಾಕಂದ್ರೆ ಎಲೆಕ್ಟ್ರಿಕ್ ಕಂಡಕ್ಷನ್ ಆಗ್ಬೇಕು ಅಂದ್ರೆ ಮೂವ್ ಆಗ್ಬೇಕು, ಏನಾದ್ರು ಮೂವ್ಮೆಂಟ್ ಆಗ್ಬೇಕು. ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಇಂದ ಆಗಲ್ಲ, ಇಲ್ಲಿ ಅಯಾನ್ಸ್ ಮೂವ್ಮೆಂಟ್ ಇಂದ ಆಗುತ್ತೆ. ಇದನ್ನ ಅಯಾನಿಕ್ ಕಂಡಕ್ಷನ್ ಅಂತಾನೆ ಕರೀತಾರೆ. ನೆಕ್ಸ್ಟ್ ಇನ್ಯಾವ್ದಾದ್ರು ಪ್ರಶ್ನೆಗಳಿದ್ರೆ ನೀವು ಇದಕ್ಕೆ ಸಂಬಂಧಪಟ್ಟಂಗೆ ಕೇಳ್ಬೋದು. ಇದ್ ಬಿಟ್ಟು ನನಗೆ ಗೂಗಲ್ ಫಾರ್ಮ್ ಅಲ್ಲಿ ಬಂದಂತ ಪ್ರಶ್ನೆಗಳು ಯಾವುದು ಅಂದ್ರೆ, ಈ ಡೈಮಂಡು ಮೆಟಲ್ ಆರ್ ನಾನ್ ಮೆಟಲ್ ಅಂತ ಪ್ರಶ್ನೆ ಕೇಳಿದಿರ. ಆಕ್ಚುಲಿ ಡೈಮಂಡ್ ನಾನ್ ಮೆಟಲ್. ಆಕ್ಚುಲಿ ಡೈಮಂಡ್ ಅನ್ನೋದು ಕಾರ್ಬನ್ ನ ಒಂದು ಬಹುರೂಪ. ಇಟ್ ಇಸ್ ಎ ಡೈಮಂಡ್ ಇಸ್ ಎನ್ ಅಲ್ಲೋಟ್ರೋಪ್ ಆಫ್ ಕಾರ್ಬನ್. ವಜ್ರ ಕಾರ್ಬನ್ ನ ಒಂದು ಬಹುರೂಪ. ಡೈಮಂಡ್ ಇಟ್ ಇಸ್ ಎನ್ ಅಲ್ಲೋಟ್ರೋಪ್ ಆಫ್ ಕಾರ್ಬನ್. ಅಂದ್ರೆ ಕಾರ್ಬನ್ ನಮಗೆ ಬೇರೆ ಬೇರೆ ರೂಪದಲ್ಲಿ ಸಿಗುತ್ತೆ. ಒಂದು ರೂಪ ಡೈಮಂಡ್, ಇನ್ನೊಂದು ಗ್ರಾಫೈಟ್. ಈಗ ನಾವು ಪೆನ್ಸಿಲ್ ಅಲ್ಲಿ ಏನು ಇರುತ್ತಲ್ಲ ಅದನ್ನ ನಾವು ಆಕ್ಚುಲಿ ಲೆಡ್ ಅಂತ ಕರಿತೀವಿ. ಬಟ್ ಲೆಡ್ ಅಂತ ಕರೆದ್ರೂ ಕೂಡ ಅದು ಲೆಡ್ ಇಂದ ಆಗಿರಲ್ಲ. ಇಟ್ ಈಸ್ ಮೇಡ್ ಅಪ್ ಆಫ್ ಗ್ರಾಫೈಟ್. ಗ್ರಾಫೈಟು ಕೂಡ ಕಾರ್ಬನ್ ಅನ್ನ ಒಂದು ರೂಪ. ಸೊ ಗ್ರಾಫೈಟ್ ಇರ್ಬೋದು, ಇನ್ನೊಂದು ಫುಲ್ಲರಿನ್ ಅಂತ ಇರ್ಬೋದು, ಅಂಡ್ ದೆನ್ ಫುಲ್ಲರಿನ್ ಚಾರ್ಕೋಲ್. ಇವೆಲ್ಲವೂ ಕೂಡ ಕಾರ್ಬನ್ ಬೇರೆ ಬೇರೆ ರೂಪದಲ್ಲಿ. ಹೆಂಗೆ ಅಂದ್ರೆ ಕಾರ್ಬನ್ ಆಟಮ್ಸ್ ಅರೇಂಜ್ಮೆಂಟ್ ಅಲ್ಲಿ ವ್ಯತ್ಯಾಸ ಇರುತ್ತೆ. ಡೈಮಂಡ್ ತುಂಬಾ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಅಂತ ಅರ್ಥ ಅಂತ ಕರಿತೀವಿ. ಸೊ ಬಟ್ ಈ ನಾವು ಅದು ಗ್ರಾಫೈಟ್ ನಾವು ಈಸಿಯಾಗಿ ಮುರಿದು ಬಿಡ್ಬೋದು, ಅಥವಾ ಚಾರ್ಕೋಲ್ನ ಈಸಿಯಾಗಿ ಪುಡಿ ಮಾಡ್ಬಿಡ್ಬೋದು. ಆದ್ರೆ ಡೈಮಂಡ್ ಮತ್ತೆ ಗ್ರಾಫೈಟ್ ಅಲ್ಲಿರೋದೆಲ್ಲವೂ ಕಾರ್ಬನ್ನೇ, ಅದ್ರ ಆಟಮ್ಸ್ ಹೆಂಗ್ ಅರೇಂಜ್ ಆಗಿರುತ್ತೆ ಅನ್ನೋದ್ರ ಮೇಲೆ ಸೊ ಅದ್ರದ್ದು ಫಿಸಿಕಲ್ ಪ್ರಾಪರ್ಟೀಸ್ ಬದಲಾಗುತ್ತೆ. ಕೆಮಿಕಲ್ ಪ್ರಾಪರ್ಟೀಸ್ಗಳಲ್ಲಿ ಏನು ಬದಲಾಗಿರಲ್ಲ. ಎಲೆಕ್ಟ್ರಾನ್ಸ್ಗಳು ಕಾರ್ಬನ್ ಆಟಮ್ ಅಂತ ಬಂದಾಗ ಅದರಲ್ಲೂ 6 ಎಲೆಕ್ಟ್ರಾನ್ಸ್ ಇರುತ್ತೆ, ಇದರಲ್ಲೂ 6 ಎಲೆಕ್ಟ್ರಾನ್ಸ್ ಇರುತ್ತೆ, ಅದರಲ್ಲಿ ಏನು ಬದಲಾವಣೆಗಳಾಗಲ್ಲ. ಆದರೆ ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಲಿ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇಂದ ಫಿಸಿಕಲ್ ಪ್ರಾಪರ್ಟೀಸ್ ಬದಲಾಗುತ್ತೆ. ಹಂಗಾಗಿ ಆ ಡೈಮಂಡ್ಗೆ ಅಷ್ಟು ಕಠಿಣತೆ ಬರೋದು. ಸೊ ಇದು ನನ್ನ ಪ್ರಕಾರ ಕ್ಲಿಯರ್ ಆಗುತ್ತೆ. ಸೊ ಡೈಮಂಡ್ ಇಸ್ ನಾಟ್ ಎ ಮೆಟಲ್, ಡೈಮಂಡ್ ಇಸ್ ನಾನ್ ಮೆಟಲ್. ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಕಾರ್ಬನ್. ಓಕೆ, ನೆಕ್ಸ್ಟ್ ಮಾಲಿಕ್ಯೂಲ್ಸ್ ಬಗ್ಗೆ. ಎಸ್, ಹೇಳಿ ಸರ್. ಅದು ಅಯಾನಿಕ್ ಕಾಂಪೌಂಡ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ರಲ್ಲ ಸರ್, ಮತ್ತೆ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಒಳಗೆ ಹೆಂಗಾಗುತ್ತೆ ಸರ್? ಅಲ್ಲೂ ಕೂಡ ಎಸ್. ಈಗ ಯಾವ್ದ್ರಲ್ಲಿ ನೀವು ಕೇಳಿದ್ದು ಅಂದ್ರೆ ವಾಟರ್ ಒಳಗಡೆ ಏನಾಗುತ್ತೆ ಅಂತ, ಅಲ್ಲಿ ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ಅಂತ ಕರಿತೀವಿ. ಆಕ್ಚುಲಿ ಅಲ್ಲಿ ಯಾವುದು ಹೈಡ್ರೋಜನ್ ಅಯಾನು ಮತ್ತೆ ಆಕ್ಸಿಜನ್ ಅಯಾನ್ಗಳಾಗಿ ಸ್ಪ್ಲಿಟ್ ಆಗಲ್ಲ. ಹೈಡ್ರೋಜನ್ ಗ್ಯಾಸ್ ಮತ್ತೆ ಆಕ್ಸಿಜನ್ ಸಪರೇಟ್ ಆಗಿ ಡಿವೈಡ್ ಆಗುತ್ತೆ. ಎಲೆಕ್ಟ್ರೋಲಿಸಿಸ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ, ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ಅಂತ ಕರಿತೀವಿ. ಸೊ ಅಲ್ಲಿ ಆಗುತ್ತೆ. ಆಕ್ಚುಲಿ ಏನು ಅಂತಂದ್ರೆ ಅದ್ರೊಳಗಡೆ ನೀವು ಪ್ಯೂರ್ ವಾಟರ್, ಡಿಸ್ಟಿಲ್ ವಾಟರ್ ತಗೊಂಡ್ರೆ ಆಗಲ್ಲ. ಅದ್ರೊಳಗಡೆ ನಿಮ್ಗೆ ಏನಾದ್ರು ಆಸಿಡ್ ಏನಾದ್ರು ಮಿಕ್ಸ್ ಮಾಡಬೇಕು. ಪ್ಯೂರ್ ವಾಟರ್ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅದ್ರೊಳಗಡೆ ಅಯಾನ್ಸ್ಗಳು, ಬೇರೆ ಅಯಾನ್ಸ್ಗಳು ಇರುತ್ತೆ. ಆಕ್ಚುಲಿ ಎಲೆಕ್ಟ್ರಿಕ್ ಕಂಡಕ್ಷನ್ ನೀವು ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಏನಾಗೋಗುತ್ತೆ ಅಂದ್ರೆ, ನೀವು ಕರೆಂಟ್ ಪಾಸ್ ಮಾಡಿದಾಗ ಹೈಡ್ರೋಜನ್ ಆಕ್ಸಿಜನ್ ಸಪರೇಟ್ ಆಗುತ್ತೆ. ಅದನ್ನ ನಾವು ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ಅಂತ ಕರಿತೀವಿ. ಆ ಬಾಂಡ್ ಬ್ರೇಕ್ ಆಗಿ ಸಪರೇಟ್ ಆಗುತ್ತೆ. ಆದ್ರೆ ನೀವು ವಾಟರ್ ಅಲ್ಲಿ ಎಲೆಕ್ಟ್ರಿಕ್ ಕಂಡಕ್ಷನ್ ಆಗ್ಬೇಕು ಅಂತಂದ್ರೆ ಅಲ್ಲಿ ಅಯಾನ್ಸ್ ಇರುತ್ತೆ. ಯೂಶುವಲಿ ನೀವು ಟ್ಯಾಪ್ ವಾಟರ್ ತಗೊಂಡ್ರೆ ಅಲ್ಲಿ ಬೇರೆ ಬೇರೆ ಸಾಲ್ಟ್ಸ್ ಗಳಿರುತ್ತೆ. ಈಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರ್ಬೋದು, ಮೆಗ್ನೀಷಿಯಂ ಕಾರ್ಬೋನೇಟ್, ಉಪ್ಪಿನಂಶ, ಬೇರೆ ಬೇರೆ ಅಂಶಗಳಿರುತ್ತೆ, ಮಿನರಲ್ಸ್. ಈ ಅಯಾನಿಕ್ ಕಾಂಪೌಂಡ್ಸ್ ಗಳೇನಾಗುತ್ತೆ ಅಲ್ಲಿ ಸ್ಪ್ಲಿಟ್ ಆಗಿ ಅಯಾನಿಕ್ ಕಂಡಕ್ಷನ್ ಆಗುತ್ತೆ. ಬಟ್ ಕಂಪ್ಲೀಟ್ ಬರೀ ಪ್ಯೂರ್ ವಾಟರ್ ಅಂತಾನೆ ತಗೊಂಡಾಗ ಎಲೆಕ್ಟ್ರಿಕ್ ಕಂಡಕ್ಷನ್ ಆಗಲ್ಲ. ಹಂಗಾಗಿ ನೀವು ಯೂಶುವಲಿ ಅದಕ್ಕೆ ಏನಾದ್ರು ಸ್ವಲ್ಪ ಆಸಿಡ್ ಅಥವಾ ಸಾಲ್ಟ್ ಈ ತರದ್ ನಾವೇನಾದ್ರು ಆಡ್ ಮಾಡ್ತೀವಿ. ಅಲ್ಲಾಗೋದು ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಸೊ ಅವೆರಡು ಸಪರೇಟ್ ಆಗುತ್ತೆ ಕರೆಂಟ್ ಪಾಸ್ ಮಾಡಿದಾಗ. ನೆಕ್ಸ್ಟ್ ಇನ್ನು ಏನಾದ್ರು ಪ್ರಶ್ನೆಗಳಿದ್ರೆ? ಇಲ್ಲಿ ಒಂದು ಪ್ರಶ್ನೆ ಇದೆ. ಇಫ್ ಈಚ್
ಹೈಡ್ರೋಜನ್ ಆಟಮ್ ಹ್ಯಾವ್ ಓನ್ಲಿ 1 electron. ವೈ ಡೋಂಟ್ ದ 2 electron ರಿಪಲ್ ಈಚ್ ಅದರ್ ಅಂತ. ಸೊ ಇಲ್ಲಿ ನಾವು ಒಂದೇ ಆಟಮ್ ಅಲ್ಲಿ ಎಲೆಕ್ಟ್ರಾನ್ಸ್ಗಳು ಮತ್ತೆ ಪ್ರೋಟಾನ್ಸ್ಗಳು ಇರುತ್ತೆ ಅಂತ ನಾವು ಹೇಳ್ತೀವಿ. ಸೊ ಹೈಡ್ರೋಜನ್ ಆಟಮ್ ಅಲ್ಲಿ ಒಂದು ಪ್ರೋಟಾನ್ ಇದೆ, ಒಂದು ಎಲೆಕ್ಟ್ರಾನ್ ಇದೆ. ಈ ಎಲೆಕ್ಟ್ರಾನ್ಗಳು ಏನಕ್ಕೆ ಆಟಮ್ ಒಳಗಡೆ ಅಂದ್ರೆ ಈ ಒಂದು ಆರ್ಬಿಟಲ್ ಸುತ್ತಾ ಇರುತ್ತೆ ಅಂತಂದ್ರೆ, ಸೊ ಪ್ರೋಟಾನ್ ಮತ್ತೆ ಎಲೆಕ್ಟ್ರಾನ್ ಮತ್ತೆ ಒಂದು ಅಟ್ರಾಕ್ಷನ್ ಫೋರ್ಸ್ ಇರುತ್ತೆ. ಆ ಅಟ್ರಾಕ್ಷನ್ ಫೋರ್ಸ್ ಇಂದ ಆಕ್ಚುಲಿ ಎಲೆಕ್ಟ್ರಾನ್ಸ್ಗಳು ಅಲ್ಲೇ ಇರುತ್ತೆ. ಜೊತೆಗೆ ನಮ್ಗೆ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಈಗ ಒಳಗಡೆ ಇರೋ ಪ್ರೋಟಾನ್ಗಳು ರಿಪಲ್ ಆಗ್ಬೇಕು, ಅವೆಲ್ಲವೂ ಕೂಡ ಪಾಸಿಟಿವ್ ಚಾರ್ಜ್. ಆದ್ರೂ ಯಾಕೆ ರಿಪಲ್ ಆಗಲ್ಲ ಅಂತಂದ್ರೆ, ಒಂದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇರುತ್ತೆ ಆಟಮ್ ನ್ಯೂಕ್ಲಿಯಸ್ ಒಳಗಡೆ. ಆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು ಆ ಒಳಗಡೆ ಏನು ಪಾಸಿಟಿವ್ ಚಾರ್ಜಸ್ ಇರುತ್ತೆ ರಿಪಲ್ಷನ್ ಫೋರ್ಸ್ ಅನ್ನ ನಲ್ಲಿಫೈ ಮಾಡಿ ಒಳಗಡೆ ಹಿಡಿದಿಟ್ಕೊಂಡಿರುತ್ತೆ. ಅದೇ ತರ ಎಲೆಕ್ಟ್ರಾನ್ಸ್ಗಳು ಏನಕ್ಕೆ ಇಲ್ಲಿ ಆಗಲ್ಲ ಅಂತಂದ್ರೆ, ಹಲೋ ಪ್ರೋಟಾನ್ ಮತ್ತೆ ಎಲೆಕ್ಟ್ರಾನ್ ಮತ್ತೆ ಒಂದು ಅಟ್ರಾಕ್ಷನ್ ಫೋರ್ಸ್ ಇರುತ್ತೆ. ಆ ಪ್ರೋಟಾನ್ಗಳು ಎಲೆಕ್ಟ್ರಾನ್ಗಳನ್ನ ಹಿಡಿದಿಟ್ಕೊಳ್ತು. ಆದ್ರೂ ಕೂಡ ಏನಾಗುತ್ತೆ, ಈ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಏನ್ ಎಲೆಕ್ಟ್ರಾನ್ಸ್ ಇರುತ್ತೆ, ಮ್ಯೂಟ್ ಮಾಡ್ಕೊಳ್ಳೋದು ಮಾತಾಡ್ತಿರೋರು. ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಏನ್ ಎಲೆಕ್ಟ್ರಾನ್ಸ್, ಯಾವುದೇ ಒಂದು ನೀವು ಆಟಮ್ ಅಂತ ತಗೊಂಡ್ರೆ, ಸೊ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರೋ ಎಲೆಕ್ಟ್ರಾನ್ಸ್ ಗಳು ಆಕ್ಚುಲಿ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಭಾಗವಹಿಸ್ತಾರೆ. ಸರ್ ಅವರು ಈ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ ನಾನು. ಯಾವ ಎಲೆಕ್ಟ್ರಾನ್ಸ್ ಗಳು ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರ್ತಾವೋ, ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೀವೋ, ಆ ಎಲೆಕ್ಟ್ರಾನ್ಸ್ ಆಕ್ಚುಲ್ ಆಗಿ ಕೆಮಿಕಲ್ ರಿಯಾಕ್ಷನ್ಸ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋಂಥದ್ದು. ಸೊ ಹಂಗಾಗಿ ಎಲೆಕ್ಟ್ರಾನ್ಸ್ ಗಳು ರಿಪಲ್ಷನ್ ಆಗಲ್ಲ ಅಂದ್ರೆ ಆಗುತ್ತೆ, ಎಲೆಕ್ಟ್ರಾನ್ ಮತ್ತೆ ರಿಪಲ್ಷನ್ ಆಗುತ್ತೆ. ಬಟ್ ಆ ಪ್ರೋಟಾನ್ ಮತ್ತೆ ಅಟ್ರಾಕ್ಷನ್ ಇರೋದಕ್ಕೆ ಅದು ಬೇರೆ ಬೇರೆ ಆರ್ಬಿಟ್ ಗಳಲ್ಲಿ ಎಲೆಕ್ಟ್ರಾನ್ಸ್ ಗಳು ಸುತ್ತಾ ಇರುತ್ತೆ. ನೆಕ್ಸ್ಟ್ ಅವು ಎಲೆಕ್ಟ್ರಾನ್ಸ್ ಆರ್ ಟ್ರಾನ್ಸ್ಫರ್ ಅಂತ ಕೇಳೋರು. ಈಗ ಎಲೆಕ್ಟ್ರಾನ್ಸ್ ಗಳು ಏನಾಗುತ್ತೆ ಆಕ್ಚುಲಿ, ಈ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಒಂದು ಆಟಮ್ ಅಲ್ಲಿ ಎಲೆಕ್ಟ್ರಾನ್ಸ್ ಗಳು ಏನಿರ್ತಾವೋ ಅದು ಒಂದೇ ಆಟಮ್ಗೆ ಬೌಂಡ್ ಆಗಿರಲ್ಲ. ಸೊ ಹಂಗಾಗಿ ಏನಾಗುತ್ತೆ, ಔಟರ್ ಫ್ರೀ ಇರುತ್ತೆ ಆ ಎಲೆಕ್ಟ್ರಾನ್ಸ್ ಗಳು. ಯಾಕಂದ್ರೆ ಪ್ರೋಟಾನ್ ಇಂದ ದೂರ ಇರುತ್ತೆ, ಸಿಂಗಲ್ ಆಗಿ ಎಲೆಕ್ಟ್ರಾನ್ಸ್ ಗಳು 1, 2 ಈ ತರ ಇರೋದ್ರಿಂದ ಆ ಎಲೆಕ್ಟ್ರಾನ್ಸ್ ಗಳು ಒಂದು ಆಟಮ್ ಇಂದ ಇನ್ನೊಂದು ಆಟಮ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆ ಟ್ರಾನ್ಸ್ಫರ್ ಮೂಲಕನೇ ನಮಗೆ ಈ ಕೆಮಿಕಲ್ ಬಾಂಡಿಂಗ್ ಗಳು ಆಗಂತದ್ದು. ವಾಟ್ ಈಸ್ ಯೂನಿವರ್ಸ್ ಇಸ್ ಮೇಡ್ ಆಫ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಯೂನಿವರ್ಸು ನಾವು ನೋಡೋದಾದ್ರೆ ಒಂದು ಮ್ಯಾಟರ್, ಇನ್ನೊಂದು ಎನರ್ಜಿ. ನೀವೇನೇ ನೋಡಿದ್ರು ಎರಡು ರೂಪದಲ್ಲಿ ನೋಡ್ತೀವಿ, ಮ್ಯಾಟರ್ ಮತ್ತೆ ಎನರ್ಜಿ. ಅದರಿಂದ ಯೂನಿವರ್ಸ್ ಇಸ್ ಮೇಡ್ ಆಫ್ ಮ್ಯಾಟರ್ ಅಂಡ್ ಎನರ್ಜಿ ಅಂತ ಹೇಳ್ಬೋದು. ಇನ್ಯಾರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಮ್ಯಾಟರ್ ಅಂಡ್ ಇಟ್ಸ್ ಕ್ಲಾಸಿಫಿಕೇಶನ್ಗೆ ಸಂಬಂಧಪಟ್ಟಂತೆ, ಅಥವಾ ಈಗ ನಾನು ಹೇಳಿದ್ರಲ್ಲಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ಗಳಿತ್ತು ಅಂದ್ರೆ ನೀವು ಇದಕ್ಕೆ ಸಂಬಂಧಪಟ್ಟಂಗೆ ಕೇಳ್ಬೋದು. ಹಲೋ ಹೇಳಿ ಸರ್. ಹೇಳಪ್ಪ. ಅದು ಅನ್ವೇಷಣದ ಅಪ್ಲಿಕೇಶನ್ ತಗೋಬಲ್ದಿ ಸರ್ ನಮ್ದು. ಏನಾಗ್ತಿದೆ, ಆಗ್ತಿಲ್ವಾ ಅಪ್ಲಿಕೇಶನ್ ಹಾಕಕ್ಕೆ? ಅದು ಅಪ್ಲಿಕೇಶನ್ ಇದ್ರದ್ದು ಪೇಪರ್ ಹಾಕಿದ್ರು, ಅದು ತಗೋಬಲ್ದೆ. ಏನಂತ ಬರ್ತಿದೆ? ಅದು ಏನೋ ಹೇಳ್ತಿದೆ, ಅದು ಗ್ರೂಪ್ ನಲ್ಲಿ ಹೋದ್ರೆ ಅದು ಏನೋ ಕೇಳ್ತಿದೆ. ಅದಕ್ಕೆ ನಿಮ್ಗೆ ಒಂದ್ ಕೆಲಸ ಮಾಡಿ, ನೀವು ನಿಮ್ಗೆ ಯೂಟ್ಯೂಬ್ ವಿಡಿಯೋದಲ್ಲಿ ಮೊದಲನೇ ವಿಡಿಯೋ ನೋಡಿದೀರಾ ನೀವು ಅದರಲ್ಲಿ, ಅಥವಾ ಅನ್ವೇಷಣೆ ವಾಟ್ಸ್ಆಪ್ ಚಾನಲ್ ಅಲ್ಲಿ ಇದ್ದೀರಾ? ಅನ್ವೇಷಣೆ ವಾಟ್ಸ್ಆಪ್ ಚಾನಲ್ ಅಲ್ಲಿ ಇದೇನ್ ಅದರಲ್ಲಿ ಆ ಬ್ರೌಚರ್ ಅಲ್ಲಿ ಪುನೀತ್ ರಾಜ್ ಎಚ್.ಎನ್ ಮತ್ತೆ ಗೋವಿಂದ್ ಕಿರಣ್ ಅಂತ ಇಬ್ರು ನಂಬರ್ ಇದೆ, ಕಾಂಟ್ಯಾಕ್ಟ್ ನಂಬರ್. ನಿಮ್ಗೆ ಏನಾದ್ರು ಅಪ್ಲಿಕೇಶನ್ ಹಚ್ಚಿದೆ ಸರ್, ಹಚ್ಚಿದೆ. ಅವ್ರಿಗೆ ಈ ತರ ಬರ್ತದೆ ಅಂದ್ರೆ ಏನಂದ್ರು ಅವರು, ಓಕೆ ಅವರು ಪಾಸ್ವರ್ಡ್ ಹಾಕಂದ್ರು ಪಾಸ್ವರ್ಡ್ ಹಾಕಿದ್ರೆ ತಗೋಬಲ್ದು ಸರ್. ಸರಿ ಆಯ್ತು, ನಿನ್ನ ಹೆಸರು ಮತ್ತೆ ಮೊಬೈಲ್ ನಂಬರ್ ಕೊಟ್ರೆ ನಾವೇ ಕಾಂಟ್ಯಾಕ್ಟ್ ಮಾಡ್ತೀವಿ. ಹೇಳಪ್ಪ ನಿನ್ನ ಹೆಸರೇನು, ಮೊಬೈಲ್? ಮೇಘರಾಜ್ ಪತ್ರಪ್ಪ ಕಟ್ಟಿ. ಮೇಘರಾಜ? ಹಾ ಸರ್, ಮೇಘರಾಜ್. ಮೊಬೈಲ್ ನಂಬರ್ ಹೇಳು ನಿಂದು, ನಿನ್ ಕಾಂಟ್ಯಾಕ್ಟ್ ಮಾಡ್ತೀನಿ ನಾನು. ಹೇಳ್ರಿ. 90 90 19 19 19 52 52 78 16 71 16 78 16 78 16. ಸರಿ ಆಯ್ತು, ಅವ್ರು ನೀವು ಕಾಂಟ್ಯಾಕ್ಟ್ ಮಾಡ್ತಾರೆ ಇವತ್ತ ಇಲ್ಲ ನಾಳೆ. ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಒಂದ್ಸತಿ ಹೆಲ್ಪ್ ಮಾಡ್ತಾರೆ. ಅದಕ್ಕೇನು OTP ಬರ್ತೈತಾ ಸರ್? ನಿಮ್ಗೆ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಮತ್ತೆ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಕ್ಕೆಲ್ಲ ಕೇಳ್ತಾರೆ. ಕೇಳಿದೆ ಸರ್, ಅದು ತಗೋಬಲ್ದಕ್ಕೆ ನಿಮ್ಗೆ ಕೇಳಿದಂತೆ ಮಾಡಿ. ಒಂದ್ಸತಿ ಅವ್ರು ಕಾಲ್ ಮಾಡಿ ಮಾತಾಡ್ತಾರೆ, ಇಲ್ಲ ನೀವೇ ಒಂದ್ಸತಿ ಇವತ್ತು ಆಮೇಲೆ ಮಧ್ಯಾಹ್ನ ಮೇಲೆ ಒಂದ್ಸತಿ ಕಾಲ್ ಮಾಡಿ. ಹಂಗೂ ಗೊತ್ತಾಗಿಲ್ಲ ಅಂದ್ರೆ ಅವ್ರು ಹೆಲ್ಪ್ ಮಾಡ್ತಾರೆ. ಆಯ್ತು ಸರ್. ಓಕೆ. ಸೊ ಇನ್ನ
ಹಾ ಹೇಳಿ. ಹಲೋ. ಹಲೋ ಹಾ ಹೇಳಿ. ಹಾ ಸರ್, ಈಗ ಹಾ, ಎಕ್ಸಾಮ್ ಅಲ್ಲಿ okay. MCQ ಹಾ. ಕ್ವಶನ್ಸ್ ಬರುತ್ತಾ? ಹಾ ಎಸ್, ನೀವು ಅದೇ ಯೂಟ್ಯೂಬ್ ವಿಡಿಯೋದಲ್ಲಿ ಮೊದಲನೇ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ ಎಕ್ಸಾಮ್ ಪ್ಯಾಟರ್ನ್ ಅನ್ನ ಎಕ್ಸ್ಪ್ಲೈನ್ ಮಾಡೋರೆ. ಅಂದ್ರೆ ಎರಡು ಪೇಪರ್ ಇರುತ್ತೆ ಆಕ್ಚುಲಿ ನಿಮ್ಗೆ. ಮಾರ್ನಿಂಗ್ ಒಂದು ಪೇಪರು ಮತ್ತೆ ಆಫ್ಟರ್ನೂನ್ ಒಂದು ಪೇಪರ್. ಮಾರ್ನಿಂಗ್ ಪೇಪರ್ ಅಲ್ಲಿ ನಿಮಗೆ MCQs ಇರುತ್ತೆ. ಆಫ್ಟರ್ನೂನ್ ಪೇಪರ್ ಅಲ್ಲಿ ಡಿಸ್ಕ್ರಿಪ್ಟಿವ್ ಇರುತ್ತೆ. ನೀವು ಒಂದ್ಸತಿ ಮಾರ್ಕ್ಸ್ ಎಲ್ಲಾನು ಡೀಟೇಲ್ಡ್ ಆಗಿ ವಿಡಿಯೋದಲ್ಲಿ 7 ನಿಮಿಷ ಇರೋದು ವಿಡಿಯೋನ ನೀವು ಅನ್ವೇಷಣೆ 2026 ಪ್ಲೇ ಲಿಸ್ಟ್ ಹೋದ್ರೆ ಮೊದಲನೇ ವಿಡಿಯೋನೇ ಇದೆ. ಅದರಲ್ಲಿ ನಿಮಗೆ ಅಪ್ಲಿಕೇಶನ್ ಪ್ರೋಸೆಸ್ ಬಗ್ಗೆ, ಸಿಲೆಬಸ್ ಏನು, ಮತ್ತೆ ಎಕ್ಸಾಮ್ ಪ್ಯಾಟ್ರನ್ ಏನಿರುತ್ತೆ, ಯಾವತ್ತಿರುತ್ತೆ ಎಕ್ಸಾಮ್, ಎಲ್ಲಾ ಡೀಟೇಲ್ಸ್ ಇದೆ. ನೀವು ಇನ್ನೊಂದ್ಸತಿ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಎರಡೂ ಇರುತ್ತೆ, MCQs ಇರುತ್ತೆ ಮತ್ತೆ ಡಿಸ್ಕ್ರಿಪ್ಟಿವ್ ಎರಡೂ ಇರುತ್ತೆ. ಮತ್ತೆ ಇಲ್ಲಿ ಇನ್ನೊಬ್ರು ಯಾರೋ ಪ್ರಶ್ನೆ ಅಂದ್ರೆ ಲಾಂಗ್ ಕ್ವಶನ್ಸ್ ಹಾ ಹೌದು, ನೀವು ಬರೆಯ ಅಂತ ಇರುತ್ತೆ 2 ಮಾರ್ಕ್ಸ್ ಕ್ವಶನ್ 1 ಮಾರ್ಕ್ಸ್ ಈ ತರ ಇರುತ್ತೆ. ಪ್ಯಾಟ್ರನ್ ನಿಮ್ಗೆ ಗೊತ್ತಾಗುತ್ತೆ ಆಕ್ಚುಲಿ. ಬಟ್ ಇರುತ್ತೆ, ಲಾಂಗ್ ಆನ್ಸರ್ ಕ್ವಶನ್ ಇರುತ್ತೆ. Okay, sir. Thank ಮ್ಯಾಥಮೆಟಿಕ್ಸ್ ಅಲ್ಲಿ ಸಾಲ್ವ್ ಮಾಡೋದಿರುತ್ತೆ, ಆ ತರದೆಲ್ಲ ಇರುತ್ತೆ, ಲೆಕ್ಕಗಳಿರುತ್ತೆ. ಬಟ್ ಸಿಲೆಬಸ್ ಏನು ಅಂತಂದ್ರೆ ಈಗ ನೀವೇನು ನಾವು ಕ್ಲಾಸಸ್ ಮಾಡ್ತಿದೀವಿ ಅದೇ ಸಿಲೆಬಸ್ ಬರೋದು, ಇದು ಬಿಟ್ಟು ಬೇರೆ ಏನು ಬರಲ್ಲ ನಿಮ್ಗೆ. ಇದ್ರ ಮೇಲೆನೆ ಪ್ರಶ್ನೆಗಳು ಬರುತ್ತೆ. ಇದರಲ್ಲೇ ಅನ್ವಯ ಪ್ರಶ್ನೆಗಳು ಬರ್ಬೋದು, ಅಪ್ಲಿಕೇಶನ್ ಪ್ರಶ್ನೆಗಳು ಬರ್ಬೋದು. ಬಟ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ಸರ್ ಚಾನಲ್ ಅಲ್ಲಿ ಏನೋ ಸರ್ ಮಾಡಿ ಸರ್. ಓಕೆ, ಈ ಯಾರಿದು ರೆಡ್ಮಿ 9A ಸರ್, ಐ ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್, ಪ್ಲೀಸ್ ಟೆಲ್ ಒನ್ಸ್ ಮೋರ್ ಅಂತ ಇದ್ದೀರಿ. ಯಾವ್ದ್ರ ಬಗ್ಗೆ ಸರ್? ಮಾಲಿಕ್ಯೂಲ್. ಮಾಲಿಕ್ಯೂಲ್ ಬಗ್ಗೆ ಹೇಳ್ಬೇಕಾ? ಸರಿ ಆಯ್ತು. ಸೊ ಮಾಲಿಕ್ಯೂಲ್, ಈಗ ನಾವು ಆಟಮ್ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ? ಸೊ ಅದಾದ್ಮೇಲೆ ಮಾಲಿಕ್ಯೂಲ್ಸ್ ಏನಾಗುತ್ತೆ, 1 or ಒಂದಕ್ಕಿಂತ ಜಾಸ್ತಿ ಅಥವಾ ಒಂದನ್ನು ನಾವು ಆಟಮ್ ಅಂತ ಕರಿತೀವಿ, ಸೊ ಅಥವಾ ಮೋನೋ ಆಟಮಿಕ್ ಮಾಲಿಕ್ಯೂಲ್ ಅಂತಾನು ಕರಿಬಹುದು. ಸೊ ಒಂದಕ್ಕಿಂತ ಜಾಸ್ತಿ ಒಂದೇ ತರದ ಆಟಮ್ ಅಥವಾ ಬೇರೆ ಬೇರೆ ಎಲಿಮೆಂಟ್ ಆಟಮ್ಗಳು ಕಂಬೈಂಡ್ ಆದಾಗ ನಮಗೆ ಮಾಲಿಕ್ಯೂಲ್ಸ್ ಉತ್ಪತ್ತಿ ಆಗುತ್ತೆ. ಈಗ ಉದಾಹರಣೆಗೆ ನಾನು ಆಗ್ಲೇ ಒಂದು ಎಕ್ಸಾಂಪಲ್ ಕೊಟ್ಟೆ, ಹೈಡ್ರೋಜನ್ ಅಂತ. ಈಗ ಹೈಡ್ರೋಜನ್ ಕೂಡ ಒಂದು ಮಾಲಿಕ್ಯೂಲ್, H2. 2 ಹೈಡ್ರೋಜನ್ಗಳು ಕೋವಲೆಂಟ್ ಬಾಂಡಿಂಗ್ ಇಂದ ನಮಗೆ ಮಾಲಿಕ್ಯೂಲ್ ಆಗುತ್ತೆ, H ಎರಡು ಸೇರಿ ಮಾಲಿಕ್ಯೂಲ್ ಆಗುತ್ತೆ. ಅದೇ ತರ ಆಕ್ಸಿಜನ್, 2 ಆಕ್ಸಿಜನ್ಗಳು ಡಬಲ್ ಬಾಂಡ್ ಅಂದ್ರೆ 2 ಎಲೆಕ್ಟ್ರಾನ್ಗಳನ್ನ ಶೇರ್ ಮಾಡ್ಕೊಳ್ಳೋ ಮೂಲಕ ಮಾಲಿಕ್ಯೂಲ್ ಆಗುತ್ತೆ, ಇದು ಕೂಡ ಮಾಲಿಕ್ಯೂಲ್. ಇದೇ ತರ ಈಗ ಬೇರೆ ಬೇರೆ ಎಲಿಮೆಂಟ್ಗಳು ಕಂಬೈಂಡ್ ಆಗಿ ಮಾಲಿಕ್ಯೂಲ್ ಆಗ್ಬೋದು. ಈಗ H2O ಕೂಡ ಒಂದು ಮಾಲಿಕ್ಯೂಲ್. ಈಗ H2O ನಾವು ಮಾಲಿಕ್ಯೂಲ್ ಅಂತಾನು ಕರಿಬಹುದು, ಕಾಂಪೌಂಡ್ ಅಂತಾನು ಕರಿಬಹುದು. ಈಗ 2 H ಮತ್ತೆ O ಕಂಬೈಂಡ್ ಆಗಿರುತ್ತೆ, ಇದನ್ನ ನಾವು ಒಂದು ಮಾಲಿಕ್ಯೂಲ್ ಅಂತ ಕರಿತೀವಿ. ಈಗ ನಾವು ವಾಟರ್ ಅಂತ ಕರಿಬೇಕಾದ್ರೆ ಈ ತರದ್ದು ಸುಮಾರು ಮಾಲಿಕ್ಯೂಲ್ಸ್ಗಳು ಇರುತ್ತದೆ ಒಳಗಡೆ. ಸೊ ಹಾಗಾಗಿ ನೀವು ಒಂದು ಬಗ್ಗೆ ಮಾತಾಡ್ತಿದ್ರೆ, ಒಂದು ಈ ತರದೊಂದು ಕಾಂಪೋನೆಂಟ್ ಬಗ್ಗೆ ಮಾತಾಡ್ತಿದ್ರೆ ಅದನ್ನ ನಾವು ಮಾಲಿಕ್ಯೂಲ್ ಅಂತ ಕರಿತೀವಿ. ಸೊ ಇದರಲ್ಲಿ ಮೋನೋ ಆಟಾಮಿಕ್ ಅಥವಾ ಹೋಮೋ ಆಟಾಮಿಕ್ ಮಾಲಿಕ್ಯೂಲ್ಸ್ ಮತ್ತೆ ಎಟಿರೋ ಆಟಾಮಿಕ್ ಮಾಲಿಕ್ಯೂಲ್ಸ್ ಅಂತ 2 ರೀತಿ ಇರುತ್ತೆ. ಒಂದೇ ತರದ ಆಟಮ್ಗಳು ಕಂಬೈಂಡ್ ಆದ್ರೆ ಹೋಮೋ ಆಟಾಮಿಕ್ ಮಾಲಿಕ್ಯೂಲ್. ಬೇರೆ ಬೇರೆ ತರದ್ದು, ಈಗ ಉದಾಹರಣೆಗೆ ಈ H2 ಅನ್ನೋದು, O2 ಅನ್ನೋದು ಹೋಮೋ ಆಟಾಮಿಕ್ ಮಾಲಿಕ್ಯೂಲ್ಸ್, ಅಂದ್ರೆ ಒಂದೇ ತರದ್ದು ಆಟಮ್ಸ್ಗಳು ಕಂಬೈಂಡ್ ಆಗಿದೆ. ನೋಡಿ, H ಜೊತೆಗೇನೆ ಬಾಂಡ್ ಆಗಿ H2 ಆಯ್ತು, O ಜೊತೆಗೇನೆ ಬಾಂಡ್ ಆಗಿ ಮಾಲಿಕ್ಯೂಲ್ ಆಯ್ತು. ಬಟ್ ಈ ಮೂರನೇದೈತಲ್ಲ, ಇದು ಎಟಿರೋ ಆಟಮಿಕ್. ಇಲ್ಲೇನಾಗಿದೆ, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ 2 ಕಂಬೈಂಡ್ ಆಗಿ ಮಾಲಿಕ್ಯೂಲ್ ಆಗಿದೆ. ಇದನ್ನ ಎಟಿರೋ ಆಟಮಿಕ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಇನ್ನೇನಾದ್ರೂ ಪ್ರಶ್ನೆಗಳಿದೆಯಾ ಮ್ಯಾಟರ್ಸ್ ಅಂಡ್ ಕ್ಲಾಸಿಫಿಕೇಶನ್ ಮೇಲೆ? ಕ್ಯಾಲ್ಸಿಯಂ ಕ್ಲೋರೈಡ್ ಆಯ್ತು, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸರ್ ಹೇಳಿ ಸರ್, ನೋಟ್ಸ್ ಕೊಡಲ್ವಾ ಸರ್? ನೀವೇನ್ ಮಾಡ್ಬೇಕು ಅಂದ್ರೆ, ನೋಟ್ಸ್ ಸಪರೇಟ್ ಅಂತ ನೋಟ್ಸ್ ನಾವು ಕೊಡಲ್ಲ. ನೀವು ಈ ಕ್ಲಾಸ್ಗಳು ಯೂಟ್ಯೂಬ್ ಕ್ಲಾಸ್ ಏನು ಅಪ್ಲೋಡ್ ಮಾಡಿದೀವಿ ನಿಮ್ಗೆ ಅದು ಯಾವಾಗಲೂ ಅವೈಲೇಬಲ್ ಇರುತ್ತೆ. ಸೊ ನೀವು ಯೂಟ್ಯೂಬ್ ಕ್ಲಾಸ್ ಅಲ್ಲಿ ಏನಿರುತ್ತೆ ನಿಮ್ಗೆ ಕೀ ಪಾಯಿಂಟ್ಸ್, ಅದನ್ನ ನೀವು ನೋಟ್ಸ್ ಮಾಡ್ಕೊಂಡ್ರೆ ಆಯ್ತು. ಅದ್ರ ಬೇಸಿಸ್ ಮೇಲೆ ಕ್ವೆಶ್ಚನ್ಸ್ ಕೊಡ್ತೀರಾ ಸರ್? ಹೌದು, ಅದ್ರ ಬೇಸ್ ಮೇಲೆ ಬರುತ್ತೆ. ಮತ್ತೆ ನೀವು 9th ಅಲ್ಲಿ ಏನ್ ಕಲ್ತಿರ್ತೀರಿ ಆ ಸೈನ್ಸ್ ಮ್ಯಾಥ್ಸ್ ಅಲ್ಲಿ ಆ ಪ್ರಶ್ನೆಗಳು ಬರುತ್ತೆ. ಸರ್ ಇಂಗ್ಲಿಷ್? ಇಂಗ್ಲಿಷ್ ಅಲ್ಲಿ ಇರುತ್ತೆ. ಇಂಗ್ಲಿಷ್ ಅಲ್ಲಿ ಒಂದಷ್ಟು ಬೇಸಿಕ್ ನಿಮ್ಗೆ ಇಂಗ್ಲಿಷ್ ಬಗ್ಗೆ ಗ್ರಾಮರ್ ಮತ್ತೆ ಬೇಸಿಕ್ ಇರುತ್ತೆ. ಇಂಗ್ಲಿಷ್ಗೆ ನಾವು ಪಾಠ ಮಾಡಲ್ಲ, ಕ್ಲಾಸಸ್ ಮಾಡಲ್ಲ. ಬರೀ ಸೈನ್ಸ್ ಮ್ಯಾಥ್ಸ್ ಮಾತ್ರ ಪಾಠ ಮಾಡೋದು. ಹಾಗಾಗಿ ಇಂಗ್ಲಿಷಿಗೆ ನೀವು ಸ್ವಲ್ಪ ಪ್ರಿಪೇರ್ ಆಗ್ಬೇಕಾಗತ್ತೆ. ಈಗ ನಿಮ್ಗೆ ಏನ್ ಗೊತ್ತಿರುತ್ತೆ ನಾಲೆಡ್ಜ್, ಆ ನಾಲೆಡ್ಜ್ ಮೇಲೆ ಪ್ರಶ್ನೆಗಳು ಬರುತ್ತೆ. ಥ್ಯಾಂಕ್ ಯು ಸರ್. ಓಕೆ. ಸೊ ಇನ್ನೇನಾದ್ರೂ ಮ್ಯಾಟರ್ ಅಂಡ್ ಇಟ್ಸ್ ಕ್ಲಾಸಿಫಿಕೇಶನ್ ಪಾಠದಲ್ಲಿ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ, ಇಲ್ಲಿ ಯಾರೋ ಒಂದು ಪ್ರಶ್ನೆ ಕೇಳಿದಾರೆ, ಸರ್ ಇಫ್ ಯು ಕೀಪ್ ಡಿವೈಡಿಂಗ್ ಮ್ಯಾಟರ್ ಇಂಟು ಸ್ಮಾಲರ್ ಅಂಡ್ ಸ್ಮಾಲರ್ ಪಾರ್ಟ್ಸ್ ಡು ಯು ಇವೆಂಚುಯಲಿ ರೀಚ್ ಆಟಮ್? ಹೌದು. ಸೊ ನಾವು ಕೊನೆಗೆ ತಲುಪೋದು ಆಟಮ್ಗೆ. ಯಾವುದೇ ಒಂದು ಮ್ಯಾಟರ್ನ ನಾವು ಡಿವೈಡ್ ಮಾಡಿದ ಮ್ಯಾಟರ್ ಯಾವ್ದ್ರಿಂದ ಆಗಿರುತ್ತೆ ಅಂದ್ರೆ ಯಾವ್ದೋ ಕಾಂಪೌಂಡ್ಸ್ ಗಳಿಂದ ಆಗಿರ್ಬೋದು. ಆ ಕಾಂಪೌಂಡ್ಸ್ ಯಾವ್ದ್ರಿಂದ ಆಗಿರುತ್ತೆ ಅಂದ್ರೆ ಮಾಲಿಕ್ಯೂಲ್ಸ್ ಆಗಿರುತ್ತೆ. ಮಾಲಿಕ್ಯೂಲ್ಸ್ ನ ಫರ್ದರ್ ಮತ್ತೆ ನಾವು ಹಂಗೆ ಬ್ರೇಕ್ ಮಾಡ್ತಾ ಹೋಯ್ತು ಅಂದ್ರೆ ಆಟಮ್ ತಲುಪ್ತೀವಿ. ಆಟಮ್ ಒಳಗಡೆ ಮತ್ತೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಇರುತ್ತೆ, ನಿಮ್ಗೆಲ್ಲ ಗೊತ್ತು. ಪ್ರೋಟಾನು, ಎಲೆಕ್ಟ್ರಾನು ಮತ್ತೆ ನ್ಯೂಟ್ರಾನ್ಸ್ಗಳು ಇರುತ್ತೆ.
ಸೊ ಹಂಗಾಗಿ ಯಾವುದೇ ಮ್ಯಾಟರ್ನ ನಾವು ಡಿವೈಡ್ ಮಾಡ್ತಾ ಹೋದಂಗೆ ಸೊ ನಮ್ಗೆ ಆಟೋಮೆಟಿಕ್ ಇದೇ ಕಾನ್ಸೆಪ್ಟ್ ಅಲ್ಲಿ ಆಕ್ಚುಲಿ ಕಣಾದ ಮಹರ್ಷಿಗಳು ಹೇಳಿದ್ದು, ಯಾವುದೇ ಒಂದು ವಸ್ತುನ ನೀವು ಮುರಿತಾ ಹೋದ್ರೆ ಕೊನೆಗೆ ನಾವು ಒಂದು ಲಾಸ್ಟ್ ಸ್ಟೇಜ್ ತಲುಪ್ತೀವಿ, ಅಲ್ಲಿಂದ ಮತ್ತೆ ಫರ್ದರ್ ಅದನ್ನ ಡಿವೈಡ್ ಮಾಡೋಕ್ಕಾಗಲ್ಲ, ಅದನ್ನೇ ಪರಮಾಣು. ಪರಮ ಮೀನ್ಸ್ ಅಲ್ಟಿಮೇಟ್, ಅಣು ಅಂದ್ರೆ ಪಾರ್ಟಿಕಲ್ ಅಂತ, ಅಲ್ಟಿಮೇಟ್ ಪಾರ್ಟಿಕಲ್ ಅಂತ. ಇಲ್ಲಿ ಅಲ್ಲಿಂದ ಇನ್ನು ಮುಂದೆ ಬ್ರೇಕ್ ಮಾಡೋಕ್ಕಾಗಲ್ಲ ಅಂತ ಅವ್ರು ಅನ್ಕೊಂಡಿದ್ರು. ಅದಾದ್ಮೇಲೆ ನಮಗೆ ಎಲೆಕ್ಟ್ರಾನು, ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಡಿಸ್ಕವರ್ ಆಯ್ತು. ಸೊ ಹಾಗಾಗಿ ಈಗ ಅದ್ರೊಳಗಡೆನೂ ಮತ್ತೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಇದೆ ಅಂತ ನಮಗೆ ಈಗ ಗೊತ್ತು. ಸರ್, ಡಸ್ ವಾಟರ್ ಕ್ಯಾನ್ ಬಿ ಮ್ಯಾಟರ್? ಎಸ್, ಆಬ್ವಿಯಸ್ಲಿ ವಾಟರ್ಗೆ ನಿಮ್ಗೆ ತೂಕ ಇದೆ ಮತ್ತೆ ಅದು ಜಾಗನ ಆಕ್ರಮಿಸ್ಕೊಳ್ಳುತ್ತೆ, ಹಾಗಾಗಿ ಖಂಡಿತವಾಗ್ಲೂ ವಾಟರ್ ಕೂಡ ಮ್ಯಾಟರ್. ಸರ್, ಐ ಅಂಡರ್ಸ್ಟ್ಯಾಂಡ್ ದ ಅಲೋಟ್ರೋಪಿ ಇನ್ ಈಸಿ ಮೆಥಡ್. ಓಕೆ, ಥ್ಯಾಂಕ್ ಯು. Sir, in YouTube channel syllabus shown that only or sir with fully grade 9 and grade ಇಲ್ಲ, ಯಾವುದು ನಾವು ಯೂಟ್ಯೂಬ್ ಮೊದಲನೇ ವಿಡಿಯೋದಲ್ಲಿ ನಿಮ್ಗೆ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಸಿಲೆಬಸ್ ಅಂತ ಕೊಟ್ಟಿದೀವೋ ಅಷ್ಟು ಚಾಪ್ಟರ್ಗಳು ಮಾತ್ರ ಅದ್ರ ಮೇಲೆ ಮಾತ್ರ ಪ್ರಶ್ನೆಗಳು ಬರೋಂಥದ್ದು. ಅದು ಬಿಟ್ಟು ನೀವು 9th 10th ಫುಲ್ ಸಿಲೆಬಸ್ ಏನು ಬರೋದಿಲ್ಲ. ಹಾಗಾಗಿ ಆ ಸಿಲೆಬಸ್ಗೆ ಸ್ಟಿಕ್ ಅನ್ನೋದು ಸಾಕು. ಆ ಸಿಲೆಬಸ್ ಅಲ್ಲಿರೋ ಅಷ್ಟು ಕ್ಲಾಸ್ಗಳನ್ನ ನಾವು ಯೂಟ್ಯೂಬ್ ಅಲ್ಲಿ ನಿಮಗೆ ರೆಕಾರ್ಡೆಡ್ ಕ್ಲಾಸ್ಗಳನ್ನ ಅಪ್ಲೋಡ್ ಮಾಡ್ತೀವಿ. ಸರ್, ಇಸ್ ಆಲ್ ಅಲ್ಲೋಟ್ರೋಪ್ಸ್ ಆರ್ ನಾನ್ ಮೆಟಲ್ಸ್ ಅಂತ ಒಂದು ಪ್ರಶ್ನೆ ಕೇಳಿದೆ. ಯೂಶಲಿ ನಾವು ಅಲ್ಲೋಟ್ರೋಪ್ಸ್ಗಳು, ಈಗ ಕಾರ್ಬನ್ದು ಅಲ್ಲೋಟ್ರೋಪ್ಸ್ ಇದೆ, ಆಕ್ಸಿಜನ್ ಅಲ್ಲೋಟ್ರೋಪ್ಸ್ ಇದೆ. ಈಗ ನಾವು ನೋಡೋದಾದ್ರೆ ಆಕ್ಸಿಜನ್ ಅಲ್ಲಿ O2 ಮತ್ತೆ O3 ಅಂತ ನೋಡ್ತೀವಿ, ಓಝೋನ್ ಅಂತ ನೋಡ್ತೀವಿ, ಸಲ್ಫರ್ ಅಲ್ಲಿ ಫಾಸ್ಫರ್ ಅಲ್ಲಿ ನೋಡ್ತೀವಿ, ರೆಡ್ ಫಾಸ್ಫರ್, ವೈಟ್ ಫಾಸ್ಫರ್ ಅಂತ. ಯೂಶಲಿ ನಾನ್ ಮೆಟಲ್ಸ್ ಗಳಲ್ಲಿ ನೋಡ್ತೀವಿ ಅಲ್ಲೋಟ್ರೋಪ್ಸ್. ಸರ್, ಮೆಟೀರಿಯಲ್ ಅಂದ್ರೆ ದ್ರವನ. ಏನಪ್ಪಾ ಮ್ಯಾಟರ್ ಅಂದ್ರೆ? ಮ್ಯಾಟರ್ ಅಂದ್ರನಾ? ಎಸ್ ಸರ್. ಮ್ಯಾಟರ್ ಅಂದ್ರೆ ದ್ರವ್ಯ. ಆಮೇಲೆ ಅಲ್ಲೋಟ್ರೋಪ್ಸ್ಗಳು ಯಾರ ಕೇಳಿದ್ರು, ಅದು ನಾನ್ ಮೆಟಲ್ಲೇ ಆಗ್ಬೇಕು ಅಂತಿಲ್ಲ, ನೀವು ಮೆಟಲ್ಸ್ ಗಳಲ್ಲೂ ಅಲ್ಲೋಟ್ರೋಪ್ಸ್ಗಳು ನೋಡ್ಬೋದು. ಓಕೆ ಸರ್. ಓಕೆ, ಸೊ ಇನ್ನೇನಾದ್ರೂ ಪ್ರಶ್ನೆಗಳಿದೆಯಾ? ಓಕೆ, ಸೊ ಇಲ್ಲಿಗೆ ನಾವು ಮ್ಯಾಟರ್ಸ್ ಅಂಡ್ ಇಟ್ಸ್ ಕ್ಲಾಸಿಫಿಕೇಶನ್ ಪಾಠದ ಬಗ್ಗೆ ಡೌಟ್ಗಳು ಏನಿತ್ತು ಅದನ್ನ ಕ್ಲಿಯರ್ ಮಾಡಿದೀವಿ. ಸೊ ನಿಮಗೆ ಈಗ ಸೆಕೆಂಡ್ ವಿಡಿಯೋ ಅಪ್ಲೋಡ್ ಮಾಡಿದ್ದು ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ನಂಬರ್ ಸಿಸ್ಟಮ್ ಅನ್ನೋ ಪಾಠದಲ್ಲಿ. ಸೊ ಈಗ ಸಂಧ್ಯಾ ಮೇಡಮ್ ಅವರು ನಿಮಗೆ ಮ್ಯಾಥಮೆಟಿಕ್ಸ್ ನಂಬರ್ ಸಿಸ್ಟಮ್ ಮೇಲೆ ಏನೇನು ಡೌಟ್ಸ್ಗಳಿದೆ ಅದನ್ನ ನಿಮಗೆ ಕ್ಲಿಯರ್ ಮಾಡ್ತಾರೆ. ನಿಮ್ಗೆ ಏನಾದ್ರು ಡೌಟ್ಸ್ಗಳಿದ್ರೆ ಅದನ್ನೊಂದು